Okay, it's actually afternoon, so let me greet you and say good afternoon. ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. Okay, your lunch may be delayed a little bit today. ಈ ದಿನ ನಿಮ್ಮ ಮಧ್ಯಾಹ್ನದ ಊಟ ಸ್ವಲ್ಪ ತಡವಾಗುತ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. Because the session is ಯಾಕಂದರೆ ಈ ತರಗತಿ the session is only starting at 12:35. ಈಗ ತರಗತಿ 12:35ಕ್ಕೆ ಪ್ರಾರಂಭವಾಗುತ್ತಾ ಇದೆ. And I plan to end it by 3:30. ನಾನು 3:30ವರೆಗೂ ತೆಗೆದುಕೊಳ್ಳಬೇಕೆಂಬುದಾಗಿ ಬಯಸುತ್ತಿದ್ದೇನೆ. All right, so in the first session, we looked at the fact that knowledge is meaningless. ಮೊದಲನೆಯ ತರಗತಿಯಲ್ಲಿ ನಾವು ನೋಡಿಕೊಂಡೆವು ಜ್ಞಾನವು ಅರ್ಥಹೀನವಾದದ್ದು ಎಂಬುದಾಗಿ. In the second session now, we'll continue the same thought and we'll see that pleasure is meaningless. ಮತ್ತು ಎರಡನೆಯ ತರಗತಿಯಲ್ಲಿ ನಾವು ನೋಡಲಿಕ್ಕಿದ್ದೇವೆ ಆ ಸುಖ ಎಂಬುದು ಕೂಡ ಸಮಾಧಾನ ಎಂಬುದು ಕೂಡ ಅರ್ಥರಹಿತ. Pleasure. ಮುದ ನೀಡುವುದು ಕೂಡ ಅರ್ಥರಹಿತ. Is there a accurate word for pleasure? ಪ್ಲೆಷರ್, ಎಸ್. ಸಂತೋಷ ಅಥವಾ not santosha. ಪ್ರೆಷರ್ ಅಲ್ಲ, ಪ್ಲೆಷರ್. ಪ್ರೆಷರ್ ಅಂದ್ರೆ ಒತ್ತಡ, PLESUR. ಪ್ಲೆಷರ್ ಅಂದ್ರೆ ಮುದ ನೀಡುವುದು ಅಥವಾ ಸಮಾಧಾನ. Brother Sudhakar, pleasure. Santosha. Okay. ಸಂತೋಷ. All right. So pleasure is meaningless. ಸಂತೋಷವು ಕೂಡ ಅರ್ಥಹೀನವಾದದ್ದು. We'll look at Ecclesiastes chapter 2 verses 1 through 11. ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 1-11 ತನಕ ನಾವು ನೋಡೋಣ. Again, you don't have to read that all at once right now. We'll go verse by verse. ನಾವು ಒಂದೊಂದು ವಚನವನ್ನು ಕೂಡ ಈಗ ಧ್ಯಾನಿಸುತ್ತಾ ಹೋಗೋಣ. When I was growing up, ನಾನು ಬೆಳೆಯುತ್ತಿರುವಾಗ there was a tennis star by the name of Boris Becker. ಬೋರಿಸ್ ಬೇಕರ್ ಎಂಬುದಾಗಿರುವಂತ ಒಂದು tennis star. ಟೆನ್ನಿಸ್ ಕ್ರೀಡಾಪಟು ಇದ್ದರು. Yeah, Boris Becker, his name was. ಆತನ ಹೆಸರು ಬೋರಿಸ್ ಬೇಕರ್ ಎಂಬುದಾಗಿ. He was at the very top of the tennis world. ಆ ಟೆನ್ನಿಸ್ ಪ್ರಪಂಚದಲ್ಲಿ ಆತ ಉನ್ನತ ಶ್ರೇಣಿಯಲ್ಲಿದ್ದವನು. He had won Wimbledon twice and he was the youngest person to win Wimbledon. ವಿಂಬಲ್ಡನ್ ಆತನು ಗೆದ್ದನು. ವಿಂಬಲ್ಡನ್ ಗೆದ್ದಂತಹ ಅತ್ಯಂತ ಯೌವನ ವ್ಯಕ್ತಿ ಆತ, ಯುವಕನಾಗಿದ್ದನು. And yet he was at the brink of committing suicide. ಆದರೂ ಕೂಡ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹಂತದಲ್ಲಿದ್ದನು. He said, I had everything. ನನಗೆ ಎಲ್ಲವೂ ಇದೆ. And yet I was unhappy. ಆದರೂ ನನಗೆ ಸಂತೋಷವಿಲ್ಲ. I had no inner peace. He said, I had no inner peace. ನನಗೆ ಆಂತರಿಕ ಸಮಾಧಾನವಿಲ್ಲ. Now imagine something like that in your life. ಊಹೆ ಮಾಡಿ ಅಂಥದ್ದೊಂದು ನಮ್ಮಲ್ಲಿರುವುದಾದರೆ, You want to achieve something in life. ನೀವು ನಿಮ್ಮ ಜೀವನದಲ್ಲಿ ಏನನ್ನೋ ಸಾಧಿಸಬೇಕು. And when you actually achieve it, ಆ ನಿಜಕ್ಕೂ ನೀವು ಅದು ಸಾಧಿಸಿದ ಮೇಲೆ sometimes you feel empty about it. ನಾವು ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಶೂನ್ಯವಾಗುತ್ತೇವೆ. Have you ever felt that way? ಆ ರೀತಿ ನೀವು ಎಂದಾದರೂ ಭಾವಿಸಿದ್ದೀರಾ? You want to achieve something. ನೀವೇನನ್ನೋ ಸಾಧಿಸಬೇಕು. You are looking forward to achieving it. ನೀವು ಅದನ್ನು ಸಾಧಿಸೋದಕ್ಕೋಸ್ಕರವಾಗಿ ಪ್ರಯತ್ನಿಸುತ್ತಿದ್ದೀರಿ. You thought that would give the fulfillment for your life. ಅದು ನಿಮ್ಮ ಜೀವನಕ್ಕೆ ಅದು ಒಂದು ರೀತಿಯ ಪೂರ್ಣತೆ ಎಂಬುದಾಗಿ ಭಾವಿಸ್ತೀರಿ. But actually when you have achieved it, you felt very empty about it. ಆದರೆ ಅದನ್ನು ಸಾಧಿಸಿದ ನಂತರ ನೀವು ವ್ಯರ್ಥವಾಗಿ ಇದೆ ಅಥವಾ ಶೂನ್ಯವಾಯಿತು ಎಂಬುದಾಗಿ ಭಾವಿಸ್ತೀರಿ. Why does that happen in life? ಅದು ಏನು ಜೀವನದಲ್ಲಿ ನಡೆಯುವಂತದ್ದು? Why does that happen in life? ಅದು ಹೇಗೆ ನಮ್ಮ ಜೀವನದಲ್ಲಿ ಆಗುತ್ತದೆ? Why does that happen in life? ಯಾಕೆ ಹಾಗೆ ಆಗುತ್ತದೆ ಜೀವನದಲ್ಲಿ? So this raises some important questions about life. ಅದು ಜೀವನದ ಕುರಿತು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ಎಬ್ಬಿಸುತ್ತದೆ. Does the pleasure that I pursue in my achievements, ನನ್ನ ಸಾಧನೆಯಲ್ಲಿ ನನಗೆ ಸಿಗುವಂತಹ ಸಂತೋಷವು, or the pleasure that I pursue in my projects,
ನನ್ನ ಒಂದು ಯೋಜನೆಗಳಲ್ಲಿ ನಾನು ಹೊಂದುವಂಥ ಸಂತೋಷವು does it bring ultimate satisfaction in my life? ಅದು ನನ್ನ ಜೀವನದಲ್ಲಿ ಅತ್ಯಂತ ಸಂತೃಪ್ತಿಯನ್ನು ನೀಡುವಂಥದ್ದಾಗಿರ್ತದೆಯೇ? Did you understand the question? ನೀವು ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ? Does the pleasure that I pursue in my achievements ನನ್ನ ಸಾಧನೆಗಳ ಸಂಶೋಧನೆ ಅಂತ್ಯದಲ್ಲಿ ನನಗೆ ಸಿಗುವಂಥ ಸಂತೋಷವು, or does the pleasure that I achieve in my projects ನನ್ನ ಯೋಜನೆಗಳಲ್ಲಿ ನಾನು ಸಾಧಿಸುವಂಥ ಒಂದು ಸಾಧನೆಯು, does it bring ultimate satisfaction to life? ಅದು ನನಗೆ ಅತ್ಯಂತ ಸಂತೃಪ್ತಿಯನ್ನು ನೀಡುತ್ತದೆಯೇ ಕೊನೆಯಲ್ಲಿ? Let me frame the question a different way. ಈ ಪ್ರಶ್ನೆಯನ್ನು ನಾನು ಇನ್ನೊಂದು ರೀತಿಯಲ್ಲಿ ರೂಪಿಸ್ತೇನೆ. How do I relate to pleasure as a Christian? ನಾನು ಈ ಸಂತೋಷವನ್ನು ಒಬ್ಬ ಕ್ರೈಸ್ತನಾಗಿ ಹೇಗೆ ನಾನು ಅದನ್ನು ವರ್ಣಿಸ್ತೇನೆ? What is that? Relate. ಹೇಗೆ ನಾನು ಅದನ್ನು, How do I deal with pleasure as a Christian? ಅದನ್ನು ಒಬ್ಬ ಕ್ರೈಸ್ತನಾಗಿ ಅದನ್ನು ಹೇಗೆ ಅದಕ್ಕೆ ಹೊಂದಿಸ್ತೇನೆ? How do I deal with pleasure as a Christian? ಒಬ್ಬ ಕ್ರೈಸ್ತನಾಗಿ ನಾನು ಸಂತೋಷವನ್ನು ಹೇಗೆ ನಿಭಾಯಿಸ್ತೇನೆ? Now this afternoon you may be trying to find answers to these questions. ಈ ಪ್ರಶ್ನೆಗಳಿಗೆ ಈ ಮಧ್ಯಾಹ್ನ ವೇಳೆಯಲ್ಲಿ ನಾವು ಪ್ರತ್ಯುತ್ತರಗಳನ್ನು ಪಡೆಯುವರಾಗಿರುತ್ತೇವೆ. Maybe you've been wanting answers to these questions for a while. ಈ ಒಂದು ಪ್ರಶ್ನೆಗಳಿಗೆ ಪ್ರತ್ಯುತ್ತರಗಳನ್ನು ಒಂದು ವೇಳೆ ನೀವು ಪಡೆಯಲು ಇಚ್ಛಿಸುತ್ತಿರಬಹುದು. If that is the case, then Solomon will guide us in this endeavor. ಈ ಒಂದು ರೀತಿಯ ಈ ಸಾಧನೆಯಲ್ಲಿ ನಮಗೆ ಸೊಲೊಮೋನನು ಕೆಲವು ಸಂಗತಿಗಳನ್ನು ನೀಡುವನಾಗಿದ್ದಾನೆ. In this passage, ಈ ಒಂದು ವಾಕ್ಯ ಭಾಗದಲ್ಲಿ Solomon is talking about how fleeting pleasure is from earthly point of view. ಈ ಒಂದು ಭೂಮಿಯ ದೃಷ್ಟಿಕೋನದಿಂದ, ಪ್ರಾಪಂಚಿಕ ದೃಷ್ಟಿಕೋನದಿಂದ ಸಂತೋಷವು ಹೇಗಿದೆ ಎಂಬುದನ್ನು ನಾವು ಕಾಣ್ತೇವೆ. How fleeting it is, how vain it is. ಹೇಗೆ ವ್ಯರ್ಥವಾಗಿದೆ, ಹೇಗೆ ಹಾರಿ ಹೋಗುವಂಥದ್ದಾಗಿದೆ. So in other words, Solomon is saying that from a merely earthly perspective, ಪ್ರಾಪಂಚಿಕ ದೃಕ್ಪಥದಿಂದ ಈ ಲೋಕದಲ್ಲಿರುವ ಸಂತೋಷವು, the pursuit of pleasure is disappointing. ಈ ಲೋಕದಲ್ಲಿ ಆ ಸಂತೋಷ ಪಡೆಯುವಂತ ಒಂದು ಪ್ರಯತ್ನವು ನಿರಾಶೆಯನ್ನು ಉಂಟು ಮಾಡುವಂತದ್ದಾಗಿದೆ. So Ecclesiastes chapter 2 verses 1 through 11 ಪ್ರಸಂಗಿ ಗ್ರಂಥ 2ನೇ ಅಧ್ಯಾಯ 1ರಿಂದ 11 ವಚನಗಳಲ್ಲಿ will reveal to us 4 things ಇದು ನಮಗೆ 4 ಸಂಗತಿಗಳನ್ನು ತಿಳಿಸುವಂತದ್ದಾಗಿದೆ. about finding lasting fulfillment in our pursuit of pleasure. ನಾವು ಸಂತೋಷವನ್ನು ಪಡೆಯುವುದರಲ್ಲಿ ನಾವು ಕಳೆದುಕೊಳ್ಳುವಂತದ್ದು, about finding lasting fulfillment, real fulfillment in our pursuit of pleasure. ನಮ್ಮ ಸಂತೋಷವನ್ನು ಪಡೆದುಕೊಳ್ಳುವುದರಲ್ಲಿ ನಾವು ಕಳೆದುಕೊಳ್ಳುವಂತ ಕೊನೆಗೆ ಅಂತಿಮವಾಗಿ ನಮಗೆ ಸಿಗುವಂತದ್ದೇನು? It says 4 things ಇಲ್ಲಿ 4 ಸಂಗತಿಗಳನ್ನ ಕಾಣ್ತೇವೆ about how to find real pleasure. ನಿಜವಾದ ಸಂತೋಷವನ್ನು ಹೇಗೆ ನಾವು ಹೊಂದುತ್ತೇವೆ. Number 1, ಮೊದಲನೆಯದು, you will see that in verses 1, 2 and 3. 1ರಿಂದ 3 ವಚನಗಳಲ್ಲಿ ನಾವು ಅದನ್ನು ಕಾಣ್ತೇವೆ. And you will see there ನಾವಲ್ಲಿ ಕಾಣ್ತೇವೆ that the pursuit of pleasure through indulgence is meaningless. ನಾನು ಮನಸ್ಸಿನಲ್ಲಿ The pursuit of pleasure through an indulgence, through self-gratification is meaningless. ಸಂತೋಷವು ತನ್ನ ಸ್ವಯಂ ಸುಖದ ರುಚಿಯಿಂದ ಹೊಂದುವುದು ವ್ಯರ್ಥ, ಅರ್ಥರಹಿತ ಎಂಬುದಾಗಿ ಹೇಳುತ್ತಾನೆ. Brother, indulgence, the word indulgence in Kannada. ತೃಪ್ತಿಪಡಿಸುವಿಕೆ, Indulgence. Another word? ಪಾಲ್ಗೊಳ್ಳುವಿಕೆ. Okay, that's good. Yeah. So the pursuit of pleasure through indulgence is meaningless. ಸಂತೋಷವನ್ನು ಪಾಲ್ಗೊಳ್ಳುವುದರ ಮೂಲಕವಾಗಿ ಪಡೆದುಕೊಳ್ಳುವುದು ಅರ್ಥರಹಿತ ಎಂಬುದಾಗಿ. So Solomon is saying here, ಆದ್ದರಿಂದ ಸೊಲೊಮೋನನಲ್ಲಿ ಹೇಳುತ್ತಿದ್ದಾನೆ, when you run after self-centered pleasure, ನಮ್ಮ ಒಂದು ಸ್ವಯಂ ಕೇಂದ್ರೀಕೃತ ಆ ಒಂದು ಸಂತೋಷವನ್ನು ಪಡೆಯುವುದರಿಂದ it does not provide ultimate satisfaction. ಅದು ಒಂದು ಅಂತಿಮವಾದ ಸಂತೋಷವನ್ನು ಸಂತೃಪ್ತಿಯನ್ನು ಉಂಟು ಮಾಡುವುದಿಲ್ಲ. So the pursuit of self-centered pleasure does not provide real satisfaction. ನಮಗೆ ಸ್ವಾರ್ಥಪೂರಿತವಾದಂತ
ಸಂತೋಷವನ್ನು ಹೊಂದುವಂಥದ್ದು ನಿಜವಾಗಿಯೂ ಮುದ ನೀಡುವಂಥದ್ದು, ಸಂತೃಪ್ತಿ ನೀಡುವಂಥದ್ದಾಗಿರುವುದಿಲ್ಲ. That's a powerful testimony by Solomon. ಸೊಲೊಮೋನನು ನೀಡುವಂತಹ ಒಂದು ಶಕ್ತಿಯುತವಾದ ಸಾಕ್ಷಿ ಇದಾಗಿದೆ. And he explains why he came to that conclusion. ಆತನು ಈ ತೀರ್ಮಾನಕ್ಕೆ ಯಾಕೆ ಬಂದನೆಂಬುದು ಇದು ನಮಗೆ ವಿವರಿಸಿ ಹೇಳುತ್ತದೆ. He reveals 3 experiments from his life through which he came to this conclusion. ಈ ಒಂದು ತೀರ್ಮಾನಕ್ಕೆ ಬಂದಿರೋದಕ್ಕೆ 3 ಉದಾಹರಣೆಗಳನ್ನು ಸೊಲೊಮೋನನು ನೀಡುವನಾಗಿದ್ದಾನೆ. Firstly, ಮೊದಲನೇದಾಗಿ Solomon's quest in pleasure was futile. ಸೊಲೊಮೋನನು ತನ್ನ ಸಂತೋಷವನ್ನ ಹುಡುಕುವಂತದ್ದು It was vain. It was in vain. Yeah. ಅದು ನಿಷ್ಫಲ, ಅದು ವಿಫಲವಾಗಿರುವಂತದ್ದು. Look at verse 1. 1ನೇ ವಚನ. I said in my heart, come now, I will test you with pleasure. Enjoy yourself. But behold, this also was vanity. ನಾನು ಮನಸ್ಸಿನಲ್ಲಿ ಬಾ, ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೇನು. ಆಹಾ, ಇದು ವ್ಯರ್ಥವೇ. Notice here, Solomon has raised some very important questions about life. ಸೊಲೊಮೋನನು ಜೀವನದ ಕುರಿತು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಪ್ರಸ್ತಾಪ ಮಾಡಿದನು. Remember in chapter 1, he raised the question, what gives meaning to life? ಮೊದಲನೇ ಅಧ್ಯಾಯದಲ್ಲಿ ಜೀವನದ ಅರ್ಥವು ಏನು ಅರ್ಥವನ್ನು ನೀಡುವಂತದ್ದಾಗಿರ್ತದೆ. And then he tried to find the answer to that question through various experiments that he did. ಹಲವಾರು ಪ್ರಯೋಗಗಳನ್ನು ಆತನು ಮಾಡೋದ್ರ ಮೂಲಕವಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕಂಡುಕೊಳ್ಳುತ್ತಾನೆ. So through his quest for knowledge and human intellect, he tried to find the meaning of life. ಆತನು ಮಾನವ ಜ್ಞಾನದ ಮೂಲಕವಾಗಿ ಮತ್ತು ತನಗಿರುವಂತಹ ಈ ಪ್ರಪಂಚದ ಜ್ಞಾನದ ಮೂಲಕವಾಗಿ ಆತನು ಜೀವನದ ಅರ್ಥವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡಿದನು. But in the end, he found out that such a pursuit was like a chasing after the wind. ಆದರೆ ಕೊನೆಯಲ್ಲಿ ಆತ ಒಂದು ಅಂತಿಮ ತೀರ್ಮಾನಕ್ಕೆ ಬಂದನು. ಅದೇನೆಂಬುದಾಗಿ ಹೇಳುವಾಗ ಅದು ಗಾಳಿಯನ್ನು ಹಿಂದಟ್ಟಿದ ಹಾಗೆಯೇ. Now, Solomon is taking a totally different approach. ಆದರೆ ಈಗ ಸೊಲೊಮೋನನು ಮತ್ತೊಂದು ಬೇರೆಯ ದೃಷ್ಟಿಕೋನದ ಒಂದು ಸಂಧಿಸುವಿಕೆಯನ್ನು ತೆಗೆದುಕೊಂಡು ಬರ್ತಿದ್ದಾನೆ. He started talking to himself once again. ಆತನು ಮತ್ತೊಮ್ಮೆ ತನ್ನಷ್ಟಕ್ಕೆ ತಾನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುವಂತದನ್ನ ನಾವು ಕಾಣ್ತೇವೆ. Look at what he said to his own soul. ತನ್ನ ಮನಸ್ಸಿನೊಳಗೆ ತನ್ನ ಆತ್ಮಕ್ಕೆ ತಾನು ಏನು ಹೇಳಿಕೊಳ್ಳುವುದನ್ನ ಗಮನಿಸಿ ನೋಡಿರಿ. Verse 1, come on. 1ನೇ ವಚನದಲ್ಲಿ, Come now, I will test you with pleasures. Enjoy yourself. ಬಾ, ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು. Okay, notice the word test there in that verse. ಆ ವಚನದಲ್ಲಿ ಪರೀಕ್ಷಿಸುವೆನು ಎಂಬುದಾಗಿರುವ ಪದವನ್ನು ಪರೀಕ್ಷಿಸಿ. Solomon is doing an experiment with his life. ಸೊಲೊಮೋನನು ತನ್ನ ಜೀವಿತದ ಮೂಲಕ ಒಂದು ಪ್ರಯೋಗವನ್ನ ಮಾಡುವಂತವನಾಗಿದ್ದಾನೆ. It is a deliberate attempt to try and understand something from his own personal experience. ತನ್ನ ವೈಯಕ್ತಿಕ ಅನುಭವದ ಮೂಲಕವಾಗಿ ಏನನ್ನೋ ಒಂದು ಕಂಡುಕೊಳ್ಳುವಂತ ಒಂದು ತನ್ನ ಇಷ್ಟಪೂರ್ವಕವಾದಂತ ಪ್ರಯತ್ನವಾಗಿದೆ. And the word pleasure here shows us what he wants to experience. ಇಲ್ಲಿ ಸಂತೋಷ ಎಂಬುದಾಗಿ ಹೇಳುವಾಗ ಆತನು ತಾನು ಏನನ್ನು ಅನುಭವಿಸಬೇಕು ಎಂಬುದನ್ನು ತಿಳಿಸುವನಾಗಿದ್ದಾನೆ. He wants to experience all the good things in life. ತನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಆತನು ಅನುಭವಿಸಬೇಕೆಂಬುದಾಗಿ ಬಯಸಿದನು. One more observation we need to make in these verses. ಈ ಒಂದು ವಚನಗಳಲ್ಲಿ ನಾವು ಮತ್ತೊಂದು ಪರಿಶೀಲನೆಯನ್ನು ಮಾಡಬೇಕಾಗಿದೆ. Notice the word I. ನಾನು ಎಂಬುದಾಗಿರುವ ಪದವನ್ನು ಪರಿಶೀಲಿಸಿ. It is repeated several times in these verses. ಈ ವಚನಗಳಲ್ಲಿ ನಾನು ಎಂಬ ಪದ ಅನೇಕ ಸಂದರ್ಭಗಳಲ್ಲಿ ಪುನರಾವರ್ತನೆ ಆಗಿದೆ. So I, me, myself, it's repeated about 40 times in these verses. ಈ ವಚನಗಳಲ್ಲಿ ಹೆಚ್ಚು ಕಮ್ಮಿ 40 ಸಾರಿ ನಾನು ಎಂಬುದಾಗಿರುವ ಪದ ಹೇಳಲ್ಪಟ್ಟಿದೆ. So clearly Solomon is talking about self-centered pleasure. It's pleasure for himself. ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ, ಸೊಲೊಮೋನನು ತನ್ನಷ್ಟಕ್ಕೆ ತಾನೇ ಆತನು ಹೊಂದುವಂತ ಒಂದು ಸಂತೋಷವನ್ನು ಸ್ವಾರ್ಥಪೂರಿತವಾಗಿ ಹೇಳುವಂತದ್ದನ್ನು ಕಾಣ್ತೇವೆ. So he is conducting an experiment by being devoted to pleasure. ಆತ ತನ್ನ ಒಂದು ಪ್ರಯೋಗವನ್ನ ಸಂತೋಷಕ್ಕೆ ಆತನು ಅದನ್ನು ಅಂಕಿತ ಮಾಡಿ ಅಧ್ಯಯನ ಮಾಡುವಂತದನ್ನು ಕಾಣ್ತೇವೆ. It is especially the pleasure of the senses. ಅದು ವಿಶೇಷವಾಗಿ ಪ್ರಜ್ಞೆಗಳಿಗೆ ಸಂಬಂಧಪಟ್ಟಂತ ಒಂದು ಸಂತೋಷವಾಗಿತ್ತು. So Solomon here
ಆದರೆ ಸೊಲೊಮೋನನು ಇಲ್ಲಿ chose to make his own personal happiness his main purpose in life. ಆತನ ಜೀವಿತದಲ್ಲಿರುವಂತಹ ವೈಯಕ್ತಿಕ ಸಂತೋಷವು ಅದರ ಉದ್ದೇಶವನ್ನು ತಿಳಿಸುವನಾಗಿದ್ದಾನೆ. And Solomon's chief end in life was to glorify himself and to have all the pleasures in the world. ಆತನ ಮುಖ್ಯ ಗುರಿ ತನ್ನನ್ನೇ ತಾನೇ ವೈಭವೀಕರಿಸಿಕೊಳ್ಳುತ್ತಾ ಮಹಿಮೆಪಡಿಸಿಕೊಳ್ಳುತ್ತಾ ಸಂತೋಷದ ಕುರಿತು ಹೇಳಲು ಬಯಸುತ್ತಾನೆ. And immediately he says that experiment also failed. ಆ ನಂತರ ತಕ್ಷಣ ಆತ ಹೇಳ್ತಾನೆ ಆ ಒಂದು ಪ್ರಯೋಗವು ಕೂಡ ವಿಫಲವಾಯಿತು. Notice here, but behold, this also was vanity. ಅಲ್ಲಿ ಗಮನಿಸಿ, ಅದು ಕೂಡ ವ್ಯರ್ಥವೇ ಎಂಬುದಾಗಿ. Pleasure did not satisfy his soul. ಆತನಿಗೆ ಸಂತೋಷವು ಆತನ ಆತ್ಮಕ್ಕೆ ಸಂತೃಪ್ತಿಯನ್ನು ನೀಡಲಿಕ್ಕೆ ಆಗಲಿಲ್ಲ. Notice in chapter 1 that we studied in the morning, ಮೊದಲನೇ ಅಧ್ಯಾಯದಲ್ಲಿ ಬೆಳಗಿನ ಸಮಯ ನಾವು ಧ್ಯಾನಿಸಿದೆವು. knowledge from this earthly perspective, merely earthly perspective, does not satisfy. ಜ್ಞಾನವು ಕೇವಲ ಈ ಲೋಕದ ದೃಕ್ಪಥದಿಂದ, ಈ ಪ್ರಪಂಚದ ಜ್ಞಾನವು ಅದು ಅರ್ಥರಹಿತವಾದದ್ದು. ಅದರ ಮೂಲಕವಾಗಿ ಜೀವನದ ಅರ್ಥವನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. And here pleasure from this earthly perspective also does not bring satisfaction to life. ಮತ್ತು ಇಲ್ಲಿ ಆ ಸುಖವು ಅಥವಾ ಸಂತೋಷವೆಂಬುದು ಈ ಪ್ರಪಂಚದ ದೃಷ್ಟಿಕೋನದಿಂದ ಕೂಡ ಅದು ಅರ್ಥಪೂರ್ಣವಾಗಿರುವುದಿಲ್ಲ. So he enjoyed all the pleasures, did this experiment, and at the end he found out it was all like a vapor. It was like a chasing after the wind. ಮತ್ತು ಅಂತಿಮದಲ್ಲಿ ಆತ ಹೇಳುತ್ತಾನೆ, ಎಲ್ಲಾ ಭೂಲೋಕದ ಸಂತೋಷಗಳನ್ನ ಅನುಭವಿಸಿದ್ರು ಕೂಡ ಕೊನೆಯಲ್ಲಿ ಸೊಲೊಮೋನನು ಹೇಳುವುದೇನೆಂದರೆ, ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ, ಅದು ಕೇವಲ ಹಬೆಯಂತಿದ್ದೆ. So Solomon's quest in pleasure was in vain. ಆದುದರಿಂದ ಸಂತೋಷವನ್ನು ಹುಡುಕುವ ಹುಡುಕಾಟವೂ ಕೂಡ ವ್ಯರ್ಥವೇ ಎಂಬುದು ಸೊಲೊಮೋನನು ಹೇಳುವನಾಗಿದ್ದಾನೆ. Secondly, ಎರಡನೇದಾಗಿ Solomon discovered that laughter is a useless pleasure. ಆತ ಕಂಡುಕೊಳ್ಳುವುದೇನೆಂದ್ರೆ, ನಗೆಯೂ ಕೂಡ ನಿಷ್ಪ್ರಯೋಜನವಾಗಿರುವಂತಹ ಒಂದು ಪ್ರಯೋಗವೇ, ಸಂತೋಷವೇ. Verse 2. ಎರಡನೇ ವಚನ, I said of laughter, it is mad, and of pleasure, what use is it? ಎರಡನೇ ವಚನದಲ್ಲಿ ನಾವು ಹೀಗೆ ಕಾಣ್ತೇವೆ, ನಗೆಯು ಹುಚ್ಚುತನ, ಸಂತೋಷದಿಂದೇನೋ ನಗೆಯು ಹುಚ್ಚುತನ, ಸಂತೋಷದಿಂದೇನು ಅಂದುಕೊಂಡೇನು. Okay, what is it is what he asks. ಆತನು ಹೇಳಿದ್ದೇನು, what use is it, right, in that verse? Yes, ನಗೆಯು ಹುಚ್ಚುತನ. Okay. What use is it? What use is it, right? ಅದರ ಪ್ರಯೋಜನಗಳೇನು? That's the question that he asks here. ಅಲ್ಲಿ ಒಂದು ಪ್ರಶ್ನೆಯನ್ನು ಆತ ಕೇಳೋನಾಗಿದ್ದಾನೆ. So Solomon here is experimenting with comedy. ಸೊಲೊಮೋನನು ಇಲ್ಲಿ ಒಂದು ನಗೆಯು ಕುರಿತು, ಒಂದು ಕಾಮಿಡಿ ಕುರಿತು ಆತ ಹೇಳುವನಾಗಿದ್ದಾನೆ. Now listen very carefully, please. ಬಹಳ ಚೆನ್ನಾಗಿ ಕೇಳಿಸ್ಕೊಳ್ಳಿರಿ. Some people try to deal with the problem in their life by joking about something else. ಏನೋ ಬೇರೊಂದು ವಿಷಯದ ಬಗ್ಗೆ ನಗೆ ಆಟ ಮಾಡುತ್ತಾ, ನಗುಪಾಟ್ಲು ಮಾಡುತ್ತಾ, ನಗೆ ಹೊಡೆಯುತ್ತಾ ಇನ್ನೊಂದು ಸಮಸ್ಯೆಯನ್ನು ಕುರಿತು ಪರಿಷ್ಕರಿಸುವ ಮಾರ್ಗವನ್ನು ಅವರು ನೋಡ್ತಾರೆ. Some people try to find the solution to the problems in their life by joking about something else. ಏನದೋ ವಿಷಯದಲ್ಲಿ ಜೋಕ್ ಮಾಡುತ್ತಾ ಅವರು ಸಂತೋಷವನ್ನು ಪಡೆಯುವಂತ ಪ್ರಯತ್ನವನ್ನು ಮಾಡ್ತಾರೆ. They try to find solution to the problem in their life through that. ಅದರ ಮೂಲಕವಾಗಿ ತಮ್ಮ ಸಮಸ್ಯೆಗೆ ಪರಿಷ್ಕಾರವನ್ನು ಕಂಡುಕೊಳ್ಳುವಂತ ಮಾರ್ಗವನ್ನು ಅವರು ಹುಡುಕುತ್ತಾರೆ. Some people, when they are sad, they make fun of other people. ಕೆಲವರು ದುಃಖಕ್ರಾಂತರಾಗಿದ್ದಾಗ ಇನ್ನೊಬ್ಬರನ್ನ ಜೋಕ್ ಮಾಡುತ್ತಾ, ತಮಾಷೆ ಮಾಡುತ್ತಾ ಅವರು ಸಂತೋಷ ಪಡ್ತಿರ್ತಾರೆ. People in this modern day world, ಈ ಒಂದು ಪ್ರಪಂಚದಲ್ಲಿ ಜನರು when they are sad or bored, ಅವರಿಗೆ ದುಃಖವಾದರೂ ಅಥವಾ ಅವರಿಗೆ ಬೇಸರ ಆದರೂ they watch a funny clip on YouTube. ಅವರು ಯೂಟ್ಯೂಬ್ ನಲ್ಲಿ ಒಂದು ತಮಾಷೆ ಮಾಡುವಂತಹ ಆ ವಿಡಿಯೋ ಕ್ಲಿಪ್ಗಳನ್ನು ನೋಡ್ತಾರೆ. So we usually do anything to get a nice laughter. ಒಂದು ಒಳ್ಳೆಯ ಏನು ನಗೆಯನ್ನ ನೋಡುವುದಕ್ಕೆ ಜನ ಉಪಯೋಗಿಸುತ್ತಾರೆ. And Solomon tried all of this too. ಸೊಲೊಮೋನನು ಈ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿದನು. And yet it failed to bring fulfillment to him. ಆದರೂ ಕೂಡ ಆತನಿಗೆ ಅದು ಸಂಪೂರ್ಣತೆಯನ್ನು ತಂದುಕೊಟ್ಟಿಲ್ಲ. Now hear me please carefully. ಇಲ್ಲಿ ಚೆನ್ನಾಗಿ ಕೇಳಿಸಿಕೊಳ್ಳಿ. There is a kind of a joyful laughter that brings glory to God. ಒಂದು ತುಂಬಾ ಸಂತೋಷಪೂರಿತವಾಗಿರುವಂತ ಒಂದು
ಏನು ಹಾಸ್ಯಮಯವಾಗಿರುವಂತ ಒಂದು ಸಂತೋಷ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಉಂಟು. So there is a kind of a joyful laughter that brings glory to God. ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ತರುವಂತ ಒಂದು ಸಂತೋಷದ ನಗೆ ಉಂಟು. But there is another kind of joking that is superficial and crass and bad. ಮತ್ತು ಇನ್ನೊಂದು ಕೇವಲ ಮೇಲ್ನೋಟಕ್ಕೆ ಇರುವಂತದ್ದಾಗಿ ಪರಿಹಾಸ ಮಾಡುವಂತ ಹಾಸ್ಯವೂ ಉಂಟು. So we need to ask ourselves this question about laughter. ನಾವು ನಮ್ಮಷ್ಟಕ್ಕೆ ನಾವೇ ಈ ಹಾಸ್ಯದ ಕುರಿತು ಪ್ರಶ್ನೆಯನ್ನ ಹಾಕಿಕೊಳ್ಳಬೇಕಾಗುತ್ತದೆ. Does my laughter come from rejoicing in the goodness of God? ದೇವರ ಒಳ್ಳೆತನದಲ್ಲಿ ನಾವು ನಗುವಂತ ಒಂದು ಸಂತೋಷ ತಂದುಕೊಳ್ಳುವಂತದ್ದು ನಾವು ಕಾಣುತ್ತೇವಾ? Does my laughter ನನ್ನ ನಗೆಯು come from rejoicing in the goodness of God? ದೇವರ ಒಳ್ಳೆತನವನ್ನು ಕುರಿತು ಬರುವಂತದ್ದಾಗಿದೆಯೇ? Because life is hardly a laughing matter. ಜೀವನ ಬಹಳ ಕಷ್ಟವಾಗಿ ಅದೊಂದು ನಗುವ ವಿಷಯವಾಗಿರ್ತದೆ. Life is not a laughing matter. ಜೀವನ ಎಂಬುದಾಗಿ ಹೇಳುವಾಗ ಅದು ನಗುವ ವಿಷಯವಾಗಿ ಅಲ್ಲ. For example, if you go to a funeral, ಒಂದು ವೇಳೆ ನೀವು ಶವ ಸಂಸ್ಕಾರಕ್ಕೆ ಹೋದರೆ there's nothing funny about that. ಅಲ್ಲಿ ಯಾವುದೇ ತಮಾಷೆದು ಇಲ್ಲ. Especially, there's nothing funny about the funeral of somebody who's died without knowing Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಅದರಲ್ಲೂ ವಿಶೇಷವಾಗಿ ಅರಿಯದೆ ಮರಣ ಹೊಂದಿದವರ ಶವ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ನಿಜಕ್ಕೂ ಕೂಡ ಹಾಸ್ಯ ಮಾಡುವಂತದ್ದೇನೂ ಇಲ್ಲ. So Solomon discovered that ಸೊಲೊಮೋನ ಅದನ್ನು ಕಂಡುಕೊಂಡನು. that the meaning of life cannot be pursued merely through laughter. ನಗುವುದರ ಮೂಲಕವಾಗಿ ಜೀವನದ ಆ ಒಂದು ಸಂತೋಷವನ್ನು ಮುದವನ್ನು ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ So laughter- ಸೊಲೊಮೋನನು ಹೇಳಿದನು. Laughter is a useless pleasure, said Solomon, from this earthly point of view. ಪ್ರಪಂಚದ ದೃಷ್ಟಿಕೋನದಿಂದ ಈ ಒಂದು ಹಾಸ್ಯವೂ ಕೂಡ ಹುಚ್ಚುತನವೇ ಆಗಿದೆ ಎಂಬುದಾಗಿ ಸೊಲೊಮೋನನು ಅರ್ಥರಹಿತವಾಗಿದೆ ಎಂಬುದಾಗಿ ಹೇಳುವನಾಗಿದ್ದಾನೆ. Thirdly, ಮೂರನೇದಾಗಿ Solomon attempted to find satisfaction in alcohol. ಸೊಲೊಮೋನನು ಮದ್ಯದ ಮೂಲಕವಾಗಿ ಸಂತೋಷವನ್ನು ಪಡೆಯಲಿಕ್ಕಾಗಿ ಪ್ರಯತ್ನಿಸಿದ್ದಾನೆ. Look at verse 3. ಮೂರನೇ ವಚನವನ್ನು I ನೋಡಿ. search with my heart how to cheer my body with wine, my heart still guiding me with wisdom, and how to lay hold on folly, till I might see what was good for the children of man to do under heaven during the few days of their life. ಮೂರನೇ ವಚನವನ್ನು ನಾನು ಓದ್ತೇನೆ. ಆಕಾಶದ ಕೆಳಗೆ ನರಜನ್ಮದವರು ಅಲ್ಪಾಯುಷ್ಯದಲ್ಲಿ ಏನು ಮಾಡುವುದು ಯುಕ್ತವೆಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು. So the next pleasure that the preacher tried, Solomon tried, is alcohol. ಸೊಲೊಮೋನನು ಮಾಡಿರುವಂತಹ ಮತ್ತೊಂದು ಪ್ರಯೋಗ ಎಂಬುದಾಗಿ ಹೇಳುವಾಗ ದ್ರಾಕ್ಷಾರಸ. There are two reasons why people resort to alcohol in this world. ಈ ಪ್ರಪಂಚದಲ್ಲಿ ಎರಡು ಕಾರಣಗಳಿಗಾಗಿ ಜನರು ಮದ್ಯಕ್ಕೆ ಮಾರು ಹೋಗುತ್ತಾರೆ. Number one, they see it an enjoyment of life. ಮೊದಲನೇದಾಗಿ ಅವರು ಜೀವನದಲ್ಲಿ ಮನರಂಜನೆಯನ್ನು ಕಾಣಬೇಕು. Number two, ಎರಡನೇದಾಗಿ to escape the troubles in life. ಅವರ ಜೀವನದಲ್ಲಿ ಕಷ್ಟಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಮದ್ಯಪಾನ ವ್ಯಸನಿಗಳಾಗ್ತಾರೆ. But notice what Solomon did here. ಇಲ್ಲಿ ಸೊಲೊಮೋನನು ಏನು ಮಾಡಿದನು ನೋಡಿರಿ. Look at verse 3. He says, ಮೂರನೇ ವಚನದಲ್ಲಿ ಆತ ಹೇಳ್ತಾನೆ, I search with my heart how to cheer my body with wine. ಆತ ತನ್ನಷ್ಟಕ್ಕೆ ತಾನು ಹೇಳ್ತಾ ನನ್ನ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೆ. So Solomon says he drank as much wine as he wanted. ತನಗೆ ಎಷ್ಟು ಮದ್ಯವು ಎಷ್ಟು ದ್ರಾಕ್ಷಾರಸವು ಬೇಕೋ ಆತನು ಅಷ್ಟು ದ್ರಾಕ್ಷಾರಸವನ್ನು ಸೇವಿಸಿದನು. Or it is also possible that he was doing a controlled experiment. ಅದು ಒಂದು ವೇಳೆ ಆತ ನಿಯಂತ್ರಿತವಾಗಿರುವಂತಹ ಒಂದು ಪ್ರಯೋಗವನ್ನಾಗಿ ಮಾಡಿರಬಹುದು. Either way, ಅದು ಹೇಗೆ ಆಗಲಿ, Solomon here says ಸೊಲೊಮೋನನಲ್ಲಿ ಹೇಳುತ್ತಾನೆ that during the few days of his life, ತನ್ನ ಜೀವನದ ಈ ಕೆಲವು ದಿನಗಳಲ್ಲಿ this is not a pleasure that will bring satisfaction to life. ಜೀವನಕ್ಕೆ ಸಂತೃಪ್ತಿಯನ್ನು ನೀಡುವಂತಹ ಒಂದು ಪ್ರಕ್ರಿಯೆ ಅದು ಅಲ್ಲ. So Solomon attempted to find satisfaction in alcohol. ಸೊಲೊಮೋನನು ದ್ರಾಕ್ಷಾರಸದಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಬಯಸಿದನು. So in the first three verses,
ಮೊದಲನೇ 3 ವಚನಗಳಲ್ಲಿ we see that the pursuit of pleasure through indulgences is meaningless. ತನ್ನನ್ನು ತಾನು ಪಾಲ್ಗೊಳ್ಳುವಿಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಲೋಕದ ವಿಚಾರಗಳಲ್ಲಿ ಅದು ವ್ಯರ್ಥ ಎಂಬುದಾಗಿ ಆತನು ಹೇಳಿದನು. ಲೋಕದ ಸಂತೋಷವನ್ನು ಪಡೆಯುವುದು ವ್ಯರ್ಥ ಎಂಬುದಾಗಿ ಆತನು ಹೇಳಿದನು. Let me say that again. The pursuit of pleasure through indulgences is meaningless. ತನ್ನನ್ನು ತಾನು ಪಾಲ್ಗೊಳ್ಳಿಸುತ್ತಾ ಸಂತೋಷ ಪಡುವುದರಲ್ಲಿ ತನ್ನ ಸ್ವಾರ್ಥವನ್ನು ಅನುಸರಿಸುತ್ತಾ ಸಂತೋಷಿಸುವುದು ವ್ಯರ್ಥ ಎಂಬುದಾಗಿ ಆತನು ಹೇಳ್ತಾನೆ. Then there's a second thing that Solomon says about pleasure. ಎರಡನೆಯದು ಆ ಒಂದು ಸಂತೋಷವನ್ನು ಕುರಿತು ಆತ ಹೇಳುವಂತದ್ದು, And that is in verses 4 through 6. ಆ 4 ರಿಂದ 6 ವಚನಗಳಲ್ಲಿ He says, ಆತನು ಹೇಳುತ್ತಾನೆ, the pursuit of pleasure through projects is meaningless. ಆ ಯೋಜನೆಗಳನ್ನು ಮಾಡುವುದರ ಮೂಲಕವಾಗಿ ಬರುವಂತ ಸಂತೋಷವು ವ್ಯರ್ಥವೇ. So the quest for pleasure in great business undertakings and all of that, buildings and all that, does not bring ultimate satisfaction. ಆತನಿಗೆ ಮನೆಗಳನ್ನು ಕಟ್ಟಿಸುವುದು ಅಥವಾ ಇನ್ನೂ ಉಳಿದ ಯೋಜನೆಗಳು ಆತನಿಗೆ ಸಂತೋಷವನ್ನು ತಂದುಕೊಟ್ಟಿಲ್ಲ. Solomon says 3 things that he did. ಸೊಲೊಮೋನನು 3 ವಿಷಯಗಳನ್ನು ಹೇಳ್ತಾನೆ That he did. ಆತನು ಮಾಡಿದ್ದು. Number 1, ಮೊದಲನೇದು, Solomon built houses and planted vineyards for himself. ಸೊಲೊಮೋನನು ತನಗೋಸ್ಕರವಾಗಿ ಮನೆಗಳನ್ನು ಕಟ್ಟಿಸಿಕೊಂಡನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿಕೊಂಡನು. Look at verse 4. 4ನೇ ವಚನವನ್ನು I ನೋಡಿ. made great works, I built houses and planted vineyards for myself. ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದನು, ಮನೆಗಳನ್ನು ಕಟ್ಟಿಸಿಕೊಂಡೆನು, ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿ. So Solomon is trying other pleasures in life right now. ಸೊಲೊಮೋನನು ಈಗ ಇತರ ಸಂತೋಷಗಳನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತವನಾಗಿದ್ದಾನೆ. He built beautiful homes and planted magnificent gardens. ಆತನು ಸುಂದರವಾದ ಮನೆಗಳನ್ನು ಕಟ್ಟಿ ಅದ್ಭುತವಾದ ಉದ್ಯಾನವನಗಳನ್ನು ಮಾಡಿಸಿದನು. Remember, Solomon was a great architect. ಜ್ಞಾಪಕ ಮಾಡಿಕೊಳ್ಳಿ, ಸೊಲೊಮೋನನು ಬಹಳ ಅಮೂಲ್ಯವಾದಂಥ ಅತ್ಯದ್ಭುತವಾದಂಥ ಜ್ಞಾನ ಇರುವಂತ ಒಬ್ಬ ಇಂಜಿನಿಯರ್ ಆಗಿರುವಂತ ವ್ಯಕ್ತಿ ಆಗಿದ್ದನು. He spent more than a decade building his own palace. ತನ್ನ ಒಂದು ಅರಮನೆಯನ್ನು ಕಟ್ಟಲು ದಶಮಾನಗಳನ್ನ 10 ವರ್ಷಗಳನ್ನ ಕಳೆದನು. And he was also skilled in the production of wine. ಮತ್ತು ದ್ರಾಕ್ಷಾರಸವನ್ನ ಉತ್ಪಾದನೆ ಮಾಡುವುದರಲ್ಲಿ ಕೂಡ ಆತನು ಯಶಸ್ವಿಯಾಗಿದ್ದವನಾಗಿದ್ದನು. So firstly, Solomon built houses and planted vineyards for himself. ಆದ್ದರಿಂದ ತನ್ನಗೋಸ್ಕರವಾಗಿ ಸೊಲೊಮೋನನು ಮನೆಗಳನ್ನು ಕಟ್ಟಿಸಿದನು, ಉದ್ಯಾನವನಗಳನ್ನು ಮಾಡಿಸಿಕೊಂಡನು, ದ್ರಾಕ್ಷ ತೋಟಗಳನ್ನು ಮಾಡಿಸಿಕೊಂಡನು. Only Draksha. Okay. Secondly, ಎರಡನೇದಾಗಿ Solomon made gardens and parks for himself. ಆತನು ಸೊಲೊಮೋನನು ತೋಟಗಳನ್ನು ಉದ್ಯಾನವನಗಳನ್ನು ಮಾಡಿಸಿಕೊಂಡನು. Look at verse 5. ಮತ್ತು 5ನೇ ವಚನವನ್ನು ನೋಡಿರಿ. I made myself gardens and parks and planted in them all kinds of fruit trees. ಮತ್ತು ಸಕಲ ವಿಧವಾದ ಫಲವೃಕ್ಷಗಳನ್ನು ಆತ ನಾಟಿಸಿಕೊಂಡನು. In the time that Solomon lived, ಸೊಲೊಮೋನು ಜೀವಿಸಿದ ಕಾಲಘಟ್ಟದಲ್ಲಿ a beautiful garden was a symbol of luxury. ಒಂದು ಅದ್ಭುತವಾದಂಥ ಉದ್ಯಾನವನ ಅದು ಒಂದು ವಿಲಾಸದ ಸಂಕೇತವಾಗಿತ್ತು. Luxury. ಅದೊಂದು ವಿಳಾಸವಾದ ಜೀವನ ಆಗಿತ್ತು. So Solomon here says he made gardens and parks for himself. ಅದರಿಂದ ಸೊಲೊಮೋನನು ಇಲ್ಲಿ ಉದ್ಯಾನವನಗಳನ್ನು ತೋಟಗಳನ್ನು ಐಷಾರಾಮ ಜೀವನವನ್ನು ಕಟ್ಟಿಕೊಂಡಿದ್ದನು. Thirdly, ಮೂರನೇ ವಿಷಯ, Solomon made irrigation ponds for himself. ಸೊಲೊಮೋನನು ತನಗೋಸ್ಕರವಾಗಿ ಕುಂಟೆಗಳನ್ನು ತೆಗೆಸಿದನು. Look at verse 6. 6ನೇ ವಚನದಲ್ಲಿ, I made pools for myself from which to water the forest of growing trees. ಬೆಳೆಯುವ ಗಿಡಗಳಿಗೆ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡನು. So he is undertaking a lot of great projects. ಆತ ಹಲವಾರು ಹೊಸ ಯೋಜನೆಗಳನ್ನ ಮಾಡುತ್ತಿದ್ದನು. Now notice it is not in the singular, it's all in the plural. It's houses, vineyards, gardens, parks. ಇವೆಲ್ಲ ಏಕವಚನದಲ್ಲಿ ಇಲ್ಲ, ಇವೆಲ್ಲ ಬಹುವಚನದಲ್ಲಿ ಇರುವಂತಹ ಸಂಗತಿಗಳು. And notice here, it is all for him. He said, for myself. ಇಲ್ಲಿ ಗಮನಿಸಿ ಒಂದು ಮಾತು, ಇಷ್ಟೆಲ್ಲವೂ ಕೂಡ ನನಗೋಸ್ಕರ. And he repeats that, for myself, for myself. ಆತ ಅಲ್ಲಿ ಪುನರುಚ್ಚಾರಣೆ ಮಾಡ್ತಾನೆ, ನನಗೋಸ್ಕರ, ನನಗೋಸ್ಕರ. So Solomon is not doing all of these things to help the community. ಸೊಲೊಮೋನನು ಈ ಎಲ್ಲ ವಿಷಯಗಳನ್ನ ಜನಸಾಮಾನ್ಯರಿಗೋಸ್ಕರವಾಗಿ ಮಾಡ್ತಿಲ್ಲ. He says, I did this for my personal gratification, for my own enjoyment. ಆತ ಹೇಳ್ತಾನೆ, ಆತನ ಇಷ್ಟೆಲ್ಲ ಮಾಡ್ತಿರೋದು
ತನ್ನ ವೈಯಕ್ತಿಕ ಮನರಂಜನೆಗಾಗಿ, ತನ್ನ ಸ್ವಾರ್ಥ ಸಂತೋಷಕ್ಕಾಗಿ. So two things we've learned so far from Solomon. ಎರಡು ಸಂಗತಿಗಳನ್ನು ನಾವು ಸೊಲೊಮೋನನ ಮೂಲಕ ಕಲಿತುಕೊಳ್ತೇವೆ. Number one, ಮೊದಲನೇದು, the pursuit of pleasure through indulgences is meaningless. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನನ್ನು ತಾನು ಸಂತೋಷ ಪಡ್ಕೊಳ್ಳೋದಕ್ಕೆ ಪಾಲ್ಗೊಳಿಸಿಕೊಳ್ಳುವುದು ಅರ್ಥಹೀನ ಎಂಬುದಾಗಿ ಆತನು ಹೇಳ್ತಾನೆ. Secondly, ಎರಡನೇದು, the pursuit of pleasure through projects is meaningless. ಯೋಜನೆಗಳ ಮೂಲಕವಾಗಿ ಸಂತೋಷ ಪಡುವುದು ಕೂಡ ಅರ್ಥರಹಿತ ಎಂಬುದಾಗಿ ಹೇಳುತ್ತಾನೆ. Then thirdly, ಮೂರನೇದಾಗಿ Solomon says something else about pleasure in verses 7 and 8. 7-8 ವಚನಗಳಲ್ಲಿ ಇನ್ನು ಕೆಲವು ಸಂಗತಿಗಳನ್ನು ಕಾಣ್ತೇವೆ. He says, ಆತ ಹೇಳ್ತಾನೆ, the pursuit of pleasure through possessions is meaningless. ಏನನ್ನು ಹೊಂದುವುದರ ಮೂಲಕವಾಗಿ ಸಂತೋಷ ಪಡುವುದು ಕೂಡ ಅರ್ಥರಹಿತ. So when we search for assets and pleasure in assets, ನಾವು ಆಸ್ತಿಗಳಿಗೋಸ್ಕರವಾಗಿ ಹುಡುಕಾಟ ಮಾಡಿದಾಗ ಬರುವ ಸಂತೋಷವೂ ಕೂಡ, when we search for pleasure in wealth, ಸಂಪತ್ತಿನಲ್ಲಿ ಸಂತೋಷವನ್ನ ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸಿದರೆ, Solomon says it's a vain attempt. ಸೊಲೊಮೋನನು ಹೇಳುತ್ತಾನೆ, ಅದು ನಿಷ್ಫಲವಾದ ಪ್ರಯತ್ನ. Now Solomon has 4 things to say about this, and then we'll move to our final point. ನಾವು ಇನ್ನೊಂದು ಕೊನೆಯ ಹಂತಕ್ಕೆ ಹೋಗುವಾಗ 4 ವಿಷಯಗಳನ್ನು ಸೊಲೊಮೋನನು ಪ್ರಸ್ತಾಪ ಮಾಡ್ತಾನೆ. Firstly, ಮೊದಲನೇದು, Solomon owned numerous slaves, many slaves. ಸೊಲೊಮೋನನಿಗೆ ಅನೇಕ ಜನ ಸೇವಕರು ಇದ್ದರು. Look at first part of verse 7. 7ನೇ ವಚನದ ಮೊದಲನೇ ಭಾಗ. I bought many male and female slaves and had slaves who were born in my house. ಗಂಡು ಹೆಣ್ಣಾಳುಗಳನ್ನು ಕೊಂಡುಕೊಂಡೆನು, ಇವರಿಂದ ಹುಟ್ಟು ಗುಲಾಮರು ಉಂಟಾದರು. Now, given the number of projects he was undertaking, ಆತ ತೆಗೆದುಕೊಂಡಿರುವಂತಹ ಯೋಜನೆಗಳನ್ನ ನಾವು ಗಮನಿಸಿ ನೋಡುವುದಾದರೆ, he obviously would have needed a lot of slaves, good workforce. ಆತನು ತುಂಬಾ ಜನ ಗುಲಾಮರನ್ನ, ಗಂಡು ಹೆಣ್ಣು ಆಳುಗಳನ್ನ ಆತ ಇಟ್ಟುಕೊಂಡು ಅವರ ಮೂಲಕ ಗುಲಾಮರನ್ನ ಆತ ಉಂಟು ಮಾಡಿಕೊಂಡನು. So Solomon says, I bought male and female slaves. ಆತ ಗಂಡು ಮತ್ತು ಹೆಣ್ಣು ಗುಲಾಮರನ್ನು ತಂದುಕೊಂಡನೆಂಬುದಾಗಿ ಹೇಳುತ್ತಾನೆ. And he also says there were slaves born in my house. ಮತ್ತು ಆ ಗುಲಾಮರು ಆತನ ಮನೆಯಲ್ಲೇ ಹುಟ್ಟಿರೋರಾಗಿದ್ದಾರೆ ಕೆಲವರು. The point is that he had people at his disposal everywhere. ಇದರ ಅರ್ಥವೇನೆಂದರೆ, ಎಲ್ಲಿ ಹೋದರೂ ಕೂಡ ಆತನ ಜೊತೆಯಲ್ಲಿ ಜನರು ಆತನೊಂದಿಗೆ ಇರುವರಿದ್ದರು. He just had to issue a command and he would get it. ಆತ ಒಂದು ಆಜ್ಞೆ ಕೊಟ್ಟರೆ ಆ ಕೆಲಸವನ್ನು ಎಲ್ಲರೂ ಮಾಡಿಬಿಡುತ್ತಿದ್ದರು. So Solomon owned numerous slaves. ಸೊಲೊಮೋನನಿಗೆ ಲೆಕ್ಕವಿಲ್ಲದಷ್ಟು ಗುಲಾಮರು, ಗಂಡು ಹೆಣ್ಣು ಗುಲಾಮರಿದ್ದರು. Secondly, ಎರಡನೇ ಅಂಶ, Solomon possessed more flocks than anyone in Israel's history. ಆ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಹಿಂದೆಂದೂ ಇಸ್ರಾಯೇಲ್ ಚರಿತ್ರದಲ್ಲಿ ಹಿಂದೆಂದೂ ಇಲ್ಲದೆ ಇರುವಷ್ಟು ದನ ಕುರಿಗಳನ್ನು ಧನವುಳ್ಳವನಾಗಿದ್ದನು. Look at verse 7b, second part of verse 7. 7ನೇ ವಚನದ ಮಧ್ಯಭಾಗ ನೋಡಿದರೆ, ಇದಲ್ಲದೆ I had also great possession of herds and flocks, more than anyone who had before me in Jerusalem. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ನಾನು ಬಹು ದನ ಕುರಿಗಳು ಧನವುಳ್ಳವನಾದನು. Now notice here a huge palace. ಈ ಗಮನಿಸಿ, ಇಲ್ಲಿ ಒಂದು ದೊಡ್ಡ ಅರಮನೆ. He had 1,000 wives, 700 wives and 300 concubines. ಆತನಿಗೆ 700 ಜನ ಪತ್ನಿಯರು 300 ಜನ ಉಪಪತ್ನಿಯರಿದ್ದರು. He had numerous slaves. ಆತನಿಗೆ ಅಸಂಖ್ಯವಾದಂತ ಗುಲಾಮರಿದ್ದರು. So how do you feed all of them? ಆತ ಅವರೆಲ್ಲರನ್ನು ಹೇಗೆ ಸಾಕುತ್ತಿದ್ದನು? How do you feed all of them? ಅವರೆಲ್ಲರಿಗೂ ಹೇಗೆ ಆಹಾರವು ಸಿಗುತ್ತಿತ್ತು? He had many flocks. ಆತನಿಗೆ ಅನೇಕ ದನಕುರಿಗಳಿದ್ದವು. He had many herds. ಆತನಿಗೆ ಅನೇಕ ಈ ಮಂದೆಗಳಿದ್ದವು. More than anybody before him in Jerusalem. ಯೆರೂಸಲೇಮಿನಲ್ಲಿ ಆ ಹಿಂದೆ ಇರುವ ಎಲ್ಲರಿಗಿಂತಲೂ ಹೆಚ್ಚಾದಂತ ಒಂದು ದನ ಕುರಿಗಳ ಸಂಪತ್ತು ಆತನಿಗೆ ಇತ್ತು. Now just turn with me to one verse, 1 Kings chapter 4 verse 23. 1 Kings chapter 4 verse 23. ಮೊದಲನೇ ಅರಸರು 4ನೇ ಅಧ್ಯಾಯ 23ನೇ ವಚನ. Look at what the chefs in his royal kitchen prepared. ಮೊದಲನೇ ಅರಸರು 4ನೇ ಅಧ್ಯಾಯ 23ನೇ ವಚನ ನೋಡುವುದಾದರೆ,
ಗೋಧಿಯ ಹಿಟ್ಟು 10 ಕಟ್ಟಿ ಮೇಯಿಸಿದ ಎತ್ತುಗಳು, 20 ಬಿಟ್ಟು ಮೇಯಿಸಿದ ಎತ್ತುಗಳು, 100 ಕುರಿಗಳು, ಇವುಗಳ ಹೊರತು ದುಪ್ಪಿ, ಜಿಂಕೆ, ಸಾರಗ, ಕೊಬ್ಬಿದ ಕೋಳಿಗಳು ಇವೆ. What is it for? ಈ ಒಂದು ಮಂದೆ ಯಾವುದು? This is all used to be prepared in his kitchen. ಇದು ಎಲ್ಲವೂ ಕೂಡ ಆತನ ಅಡಿಗೆ ಮನೆಯಲ್ಲಿ ತಯಾರಾಗುತ್ತಿತ್ತು. So Solomon possessed more flocks and herds than anyone in Jerusalem before him. ಯೆರೂಸಲೇಮಿನಲ್ಲಿ ಆ ಹಿಂದೆ ಎಲ್ಲರಿಗೂ ಇರೋದಕ್ಕಿಂತ ಹೆಚ್ಚಾಗಿರುವಂತ ದನ ಕುರಿಗಳು ಆತನ ಧನವು ಉಳ್ಳವನಾಗಿದ್ದನು. Thirdly, ಮೂರನೇದಾಗಿ Solomon had immeasurable riches. ಸೊಲೊಮೋನನಿಗೆ ಅಳಿಯಲು ಆಗದಿರುವಂತ ಒಂದು ಸಂಪತ್ತು ಆತನಲ್ಲಿ ಇತ್ತು. Look at the first part of verse 8. 8ನೇ ವಚನದ ಮೊದಲನೇ ಭಾಗವನ್ನು ನೋಡ್ರಿ. I also gathered for myself silver and gold and the treasure of kings and provinces. ಮತ್ತು ಬೆಳ್ಳಿ ಬಂಗಾರಗಳನ್ನು, ಅರಸರ ನಜರನ್ನು, ದಿಗ್ದೇಶಗಳಿಂದ ಕಪ್ಪವನ್ನು ಸಂಗ್ರಹಿಸಿಕೊಂಡೆನು. Solomon had a lot of wealth. ಸೊಲೊಮೋನನಿಗೆ ಬಹಳ ಸಂಪತ್ತು ಇತ್ತು. Some from foreign tribute, ಕೆಲವರು ಹೊರಗಿನ ದೇಶದಿಂದ ಬಂದಿರುವಂತ ಕಪ್ಪ ಕಾಣಿಕೆಗಳು, and some he taxed his own people. ಮತ್ತು ಸಲವು ತನ್ನ ಸ್ವಂತ ಜನರಿಗೆ ಹಾಕಿರುವಂತ ಒಂದು ಸುಂಕವು. Now remember the story of Queen of Sheba. ಆ ಶೇಬ ರಾಣಿಯ ಕಥೆಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ. She once came to visit Solomon in Jerusalem. ಯೆರೂಸಲೇಮಿನಲ್ಲಿ ಸೊಲೊಮೋನನ ಬಳಿಗೆ ಶೇಬದ ರಾಣಿ ಬಂದಳು. She was so impressed by his wisdom and his wealth. ಆತನ ಒಂದು ಜ್ಞಾನವನ್ನು, ಆತನ ಸಂಪತ್ತನ್ನು ನೋಡಿ ಆಕೆಗೆ ಬಹಳ ಆಕೆ ಬಹಳ ಸಂತೋಷವುಳ್ಳವಳಾಗಿದ್ದಳು. And so she gave him more wealth and went away. ಆಕೆ ಇನ್ನೂ ಹೆಚ್ಚು ಸಂಪತ್ತನ್ನು ಆತನಿಗೆ ನೀಡಿದಳು. Now the rest of the chapter here ನಾವು ಉಳಿದ ಚಾಪ್ಟರ್ ವಾಕ್ಯ ಭಾಗದಲ್ಲಿ talks about the amount of possessions that Solomon had. ಸೊಲೊಮೋನನಿಗಿರುವಂತಹ ಆಸ್ತಿ ಸಂಪತ್ತನ್ನು ಕುರಿತು ನಾವು ನೋಡ್ತೇವೆ. But so Solomon had immeasurable riches. ಸೊಲೊಮೋನನಿಗೆ ಅಳಿಯಲು ಆಗದಿರುವಷ್ಟು ದೊಡ್ಡ ಸಂಪತ್ತು ಇತ್ತು. Fourthly, ನಾಲ್ಕನೇದಾಗಿ Solomon maintained musicians and a harem as well. ಸೊಲೊಮೋನನು ಗಾಯಕರನ್ನು, ಮನುಷ್ಯರಿಗೆ ಭೋಗ್ಯರಾದ ಗಾಯಕರನ್ನು ಹೊಂದಿದನು. And many concubines. ಮತ್ತು ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆನು. Look at the second part of verse 8. 8ನೇ ವಚನದ 2ನೇ ಭಾಗ ನೋಡಿರಿ. I got singers, both men and women, and many concubines, the delight of the sons of man. ಗಾಯಕರನ್ನು, ಮನುಷ್ಯರಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೇನು. Now music was a rare commodity and a very expensive commodity in the ancient world. ಪ್ರಾಚೀನ ಪ್ರಪಂಚದಲ್ಲಿ ಸಂಗೀತವೆಂಬುದು ತುಂಬಾ ಬೆಲೆ ಕಟ್ಟಲಾಗದಷ್ಟು ಒಂದು ಸಂಪತ್ತು ಆಗಿತ್ತು. But Solomon had money. ಆದರೆ ಸೊಲೊಮೋನನ ಹತ್ರ ಹಣವಿತ್ತು. So he brought musicians. ಆದ್ದರಿಂದ ಆತ ಗಾಯಕರನ್ನ ತಂದನು. And he had the pleasure of listening to fine music. ಆ ಗಾಯಕರ ಮೂಲಕವಾಗಿ ಒಳ್ಳೆಯ ಸಂಗೀತವನ್ನು ಆತನು ಕೇಳಿಸಿಕೊಳ್ಳುವನಾಗಿದ್ದನು. So he had choirs singing to his own pleasure. ತನ್ನ ಸಂತೋಷಕ್ಕಾಗಿ ಹಾಡುವ ಗಾಯಕಿಯರು ಇದ್ದರು. On the other hand, ಮತ್ತಿನ್ನೊಂದು ಬದಿಯಲ್ಲಿ I want to say this carefully, ಇದನ್ನು ಬಹಳ ಎಚ್ಚರವಾಗಿ ಹೇಳಲಿಕ್ಕೆ ಬಯಸ್ತೇನೆ. that Solomon is admitting that he did not withhold his sexual pleasure also. ಸೊಲೊಮೋನನು ತನ್ನ ಒಂದು ಲೈಂಗಿಕ ಸಂತೋಷವನ್ನು ಕೂಡ ಆತ ಹಿಡಿತದಲ್ಲಿ ಇಟ್ಟುಕೊಳ್ಳಿಲ್ಲ ಎಂಬುದನ್ನ ಆತ ಹೇಳುವುದನ್ನು ನಾವು ಕಾಣ್ತೇವೆ. Notice what he says here. ಆತ ಏನು ಹೇಳ್ತಿದ್ದಾನೆ He ನೋಡಿರಿ. had many concubines, the delight of the sons of man. ಆತನಿಗೆ ಅನೇಕ ಉಪಪತ್ನಿಯರನ್ನು ಆತನು ಸಂಪಾದಿಸಿಕೊಂಡನು. So he had 700 royal wives and 300 concubines. ಆತನಿಗೆ 700 ಜನ ರಾಣಿಯರು, 300 ಜನ ಉಪಪತ್ನಿಯರು ಇದ್ದರು. So three things we've learned so far about pleasure from Solomon. ಸೊಲೊಮೋನನ ಆ ಒಂದು ಸಂತೋಷದ ವಿಷಯದಲ್ಲಿ 3 ಅಂಶಗಳನ್ನು ನಾವು ತಿಳಿದುಕೊಂಡೆವು. Number one, ಮೊದಲನೇದು, the pursuit of pleasure through indulgences is meaningless. ತನ್ನ ಸ್ವಾರ್ಥ ಪ್ರಯೋಜನಕ್ಕಾಗಿ ಪಡೆದುಕೊಳ್ಳುವ ಸಂತೋಷ ಅರ್ಥರಹಿತವಾದದ್ದು ಎಂಬುದಾಗಿ. Number two, ಎರಡನೇದಾಗಿ, the pursuit of pleasure through projects is meaningless. ಏನು ಆ ಆಯೋಜನೆಗಳ ಮೂಲಕವಾಗಿ ಆತನು ಮಾಡಿರುವಂತ ಒಂದು ಯೋಜನೆಗಳ ಮೂಲಕವಾಗಿ ಪಡೆದುಕೊಳ್ಳಲು ಪ್ರಯತ್ನ ಮಾಡುವ ಸಂತೋಷವೂ ಕೂಡ
ಅರ್ಥರಹಿತವಾದದ್ದು. Number 3, ಮೂರನೇ ವಿಷಯ, the pursuit of pleasure through possessions is meaningless. ತಾನು ಹೊಂದಿರುವಂತ ಆಸ್ತಿ ಸಂಪತ್ತು ಹೊಂದಿರುವುದರ ಮೂಲಕವಾಗಿ ಸಂತೋಷ ಪಡುವುದು ಕೂಡ ಅರ್ಥರಹಿತ. Then Solomon comes to his final point. ಸೊಲೊಮೋನನು ಕೊನೆಯ ಅಂಶಕ್ಕೆ ಬರ್ತಿದ್ದಾನೆ. He comes to his conclusion from all of the experiments that he did. ಆತನು ಮಾಡಿರುವ ಎಲ್ಲ ಪ್ರಯೋಗಗಳ ಅಂತಿಮ ವಿಷಯವನ್ನ ಹೇಳಲಿಕ್ಕೆ ಪ್ರಯತ್ನಿಸ್ತಿದ್ದಾನೆ. And that is in verses 9 through 11. ಆ 9ರಿಂದ 11ನೇ ವಚನ ತನಕ He says there, ಆತನ ಇಲ್ಲಿ ಹೇಳ್ತಾನೆ, the pursuit of pleasure for its own sake is meaningless. ಸ್ವಂತ ಉದ್ದೇಶದ ದೃಷ್ಟಿಯಿಂದ, ಸ್ವಾರ್ಥದ ದೃಷ್ಟಿಯಿಂದ ಸಂತೋಷ ಪಡೆಯಲು ಮಾಡುವ ಪ್ರಯತ್ನ ಅರ್ಥರಹಿತವಾದದ್ದು ಎಂಬುದಾಗಿ. The pursuit of pleasure for pleasure's sake is meaningless. ಆ ಸಂತೋಷವನ್ನು ಪಡೆಯೋದಕ್ಕೋಸ್ಕರ ಸಂತೋಷ ಮಾಡುವ ಪ್ರಯತ್ನ ಅದು ಅರ್ಥರಹಿತವಾದದ್ದು. So the pursuit of pleasure for the sake of pleasure alone is meaningless. ಪ್ರಯತ್ನವು ಅಂದರೆ ಸಂತೋಷವನ್ನ ಪಡೆದುಕೊಳ್ಳುವುದಕ್ಕೆ ಮಾಡುವ ಪ್ರಯತ್ನವು ಸಂತೋಷಕ್ಕಾಗಿ ಮಾಡುವುದಾದರೆ ಅದು ಕೂಡ ಅರ್ಥರಹಿತವೇ. And Solomon says 3 things about it. ಸೊಲೊಮೋನನು 3 ವಿಷಯಗಳನ್ನು ಈ ವಿಷಯದಲ್ಲಿ ಹೇಳ್ತಾನೆ. Number 1, ಮೊದಲನೇದು, Solomon had all the fame that he wanted. ಆತನಿಗೆ ಬೇಕಾದಂತಹ ಎಲ್ಲ ಪ್ರಖ್ಯಾತಿ ಸಿಕ್ಕಿತ್ತು. Look at verse 9. 9ನೇ ವಚನ ನೋಡ್ರಿ. So I became great and surpassed all who were before me in Jerusalem. Also my wisdom remained with me. ನಾವಲ್ಲಿ ಗಮನಿಸಿ ನೋಡುವಾಗ ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೆನು. And also my wisdom remained with me. ಇದಲ್ಲದೆ ನನ್ನ ಜ್ಞಾನವು ನನ್ನಲ್ಲಿ ನೆಲೆಯಾಗಿತ್ತು. Now notice here, ಗಮನಿಸಿ, ಇಲ್ಲಿ God promised that he would make Solomon great. ಸೊಲೊಮೋನನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಲು ದೇವರು ಪ್ರಯತ್ನಿಸಿದನು. But rather than wait for God to make him great, Solomon made himself great. ದೇವರು ಆತನನ್ನು ದೊಡ್ಡವನನ್ನಾಗಿ ಮಾಡೋದಕ್ಕೆ ಬದಲಾಗಿ ಸೊಲೊಮೋನನು ತನ್ನಷ್ಟಕ್ಕೆ ತಾನೇ ದೊಡ್ಡವನಾಗಬೇಕೆಂಬುದಾಗಿ ಬಯಸಿದನು. In fact, he became more famous than anyone in Jerusalem before him. ಯೆರೂಸಲೇಮಿನಲ್ಲಿ ಆ ಹಿಂದೆ ಇರುವರೆಲ್ಲರಿಗಿಂತ ಆತನು ಹೆಚ್ಚು ಪ್ರಖ್ಯಾತಿಯುಳ್ಳವನಾದನು. Solomon had all the fame that he wanted. ಆತನಿಗೆ ಬೇಕಾದ ಎಲ್ಲ ಒಂದು ಜನಪ್ರಿಯತೆಯು ಆತನಿಗೆ ಸಿಕ್ಕಿತು. Secondly, ಎರಡನೇದಾಗಿ, Solomon did not withhold any pleasure from himself. ತನ್ನ ಒಂದು ಸಂತೋಷವನ್ನು ತನ್ನಷ್ಟಕ್ಕೆ ತಾನು ಸಿಗುವಂತಹದನ್ನ ಯಾವುದನ್ನು ಕೂಡ ಆತ ನಿಲ್ಲಿಸಲಿಲ್ಲ. Look at verse 10. 10ನೇ ವಚನವನ್ನು ನೋಡಿರಿ. And whatever my eyes desired, I did not keep from them. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. I kept my heart from no pleasure, for my heart found pleasure in all my toil, and this was my reward for all my toil. ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ, ಯಾಕಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಿತ್ತು. So Solomon was indulging himself in all kinds of pleasures. ಆದುದರಿಂದ ಸೊಲೊಮೋನನು ಎಲ್ಲ ರೀತಿಯ ಸಂತೋಷಗಳಲ್ಲಿ ಪಾಲ್ಗೊಳ್ಳಲು ತನ್ನಷ್ಟಕ್ಕೆ ತಾನೇ ಸ್ವಾರ್ಥಪೂರಿತವಾಗಿ ಪ್ರಯತ್ನಿಸುತ್ತಿದ್ದನು. And notice here, ಇಲ್ಲಿ ಗಮನಿಸಿ ನೋಡಿ, he viewed pleasure as a reward for all his hard work. ತನ್ನ ಎಲ್ಲ ಪ್ರಯಾಸಕ್ಕೂ ಈ ಸಂತೋಷವು ಪ್ರತಿಫಲ ಎಂಬುದಾಗಿ ಆತ ಅಂದ್ಕೊಳ್ಳುತ್ತಿದ್ದಾನೆ. I worked hard, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ, so I deserve to focus on myself. ಅದರಿಂದ ನನ್ನಷ್ಟಕ್ಕೆ ನನ್ನನ್ನೇ ನಾನು ಕೇಂದ್ರೀಕರಿಸಿಕೊಳ್ಳಬೇಕು. And I need pleasures for myself. ನನಗೋಸ್ಕರ ನನಗೆ ಸಂತೋಷವಾಗಬೇಕು. So whenever he wanted something, ಆದ್ದರಿಂದ ಯಾವಾಗ ಆತನಿಗೆ ಏನಾದ್ರೂ ಬೇಕಾಗುತ್ತೋ, whenever he desired something that his eyes saw, ಆತನ ಕಣ್ಣಿಗೆ ಏನು ಬಯಸುತ್ತೋ he took it. ಅದನ್ನು ಆತನು ತೆಗೆದುಕೊಂಡನು. Whenever he was tempted by any fleshly pleasure, ತನ್ನ ದೈಹಿಕ ಆ ಒಂದು ಕೋರಿಕೆಗಳು ಆತನಿಗೆ ಉಂಟಾದಾಗ he gave in to the pleasures. ಆ ಒಂದು ಸಂತೋಷಗಳಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. He denied himself nothing. ಆತನು ತನ್ನನ್ನು ತಾನು ಯಾವುದಕ್ಕೂ ನಿರಾಕರಿಸಿಕೊಳ್ಳಲಿಲ್ಲ. So Solomon did not withhold any pleasure from him. ತನ್ನಿಂದ ತನಗೆ ಬರಬೇಕಾಗಿರುವಂತಹ ಸುಖವನ್ನು, ಸಂತೋಷವನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡಲಿಲ್ಲ. Thirdly, ಮೂರನೇ ವಿಷಯದಲ್ಲಿ Solomon concluded that the pleasures he enjoyed did not bring ultimate satisfaction. ಈ ಒಂದು ತಾನು ಹೊಂದಲು ಬಯಸಿರುವ ಈ ಸಂತೋಷಗಳು ಆತನಿಗೆ ಅಂತ್ಯದಲ್ಲಿ ಸಂತೃಪ್ತಿ ನೀಡಲಿಲ್ಲ. Look at verse 11.
11ನೇ ವಚನವನ್ನು ನೋಡಿರಿ. Then I considered all my hands had done and the toil I had expended in doing it, and behold, all was vanity and a striving after the wind, and there was nothing to be gained under the sun. ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. So Solomon's search for satisfaction in pleasure was a meaningless effort. ಸೊಲೊಮೋನನು ತಾನು ತನ್ನ ಒಂದು ಸಂತೋಷಕ್ಕೋಸ್ಕರವಾಗಿ ಮಾಡಿರುವಂತಹ ಒಂದು ಹುಡುಕಾಟ ಎಲ್ಲವೂ ಕೂಡ ಅರ್ಥರಹಿತವಾದದ್ದು. He pursued all kinds of pleasures, ಆತನು ಎಲ್ಲ ರೀತಿಯ ಸಂತೋಷಗಳನ್ನು ಹಿಂಬಾಲಿಸಿದನು. all kinds of pleasures available in this world. ಈ ಪ್ರಪಂಚದಲ್ಲಿ ಲಭ್ಯವಾಗುವ ಎಲ್ಲ ಸಂತೋಷಗಳನ್ನು ಆತನು ಹೊಂದುವ ಪ್ರಯತ್ನವನ್ನು ಮಾಡಿದನು. Wine, ಮದ್ಯವು, music, ಸಂಗೀತವು, women, ಸ್ತ್ರೀಯರು, slaves, ಗುಲಾಮರು, all these kinds of pleasures. ಈ ಎಲ್ಲಾ ರೀತಿಯ ಸಂತೋಷಗಳು. And yet Solomon says, I found no lasting satisfaction. ಆಗ ಸೊಲೊಮೋನನು ಹೇಳುತ್ತಾನೆ, ಯಾವ ಸಂತೋಷವೂ ಕೂಡ ತನಗೆ ಕೊನೆಯಲ್ಲಿ ಸಂತೃಪ್ತಿಯನ್ನು ನೀಡಲಿಲ್ಲ. What happens to people who pursue things like this? ಈ ರೀತಿ ಸಂಗತಿಗಳನ್ನು ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡುವ ಜನರ ವಿಷಯದಲ್ಲಿ ಏನು ಹೇಳೋಣ? What happens to people who try to find meaning in mere pleasures in this world? ಈ ಪ್ರಪಂಚದ ಸಂತೋಷಗಳಲ್ಲಿಯೇ ಸಂತೃಪ್ತಿ ಕಂಡುಕೊಳ್ಳಲು ಪ್ರಯತ್ನ ಮಾಡುವ ವಿಷಯದಲ್ಲಿ ಏನು ಹೇಳೋಣ? Solomon himself gives you the answer. ಸೊಲೊಮೋನನು ತಾನೇ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವನಾಗಿದ್ದಾನೆ. It was all a vanity. ಎಲ್ಲವೂ ಕೂಡ ವ್ಯರ್ಥ. It was like a striving after the wind. ಇದು ಎಲ್ಲವೂ ಕೂಡ ಗಾಳಿಯನ್ನು ಹಿಂದಟ್ಟಿದ ಹಾಗೆ, And there was nothing to be gained under the sun. ಸೂರ್ಯನ ಕೆಳಗಡೆ ಹೊಂದಲು ಏನೂ ಕೂಡ ಇಲ್ಲ. So let me pause and ask you this question and listen very carefully, please. ದಯವಿಟ್ಟು ಗಮನವಿಟ್ಟು ಕೇಳಿ. ಒಂದು ಪ್ರಶ್ನೆಯನ್ನು ನಾನು ಕೇಳುತ್ತಿದ್ದೇನೆ. What does your pursuit of pleasure tell about you? ನಿನ್ನ ಬಗ್ಗೆ ನಿನಗೆ ಹೇಳುವಂತ ಸಂತೋಷ ನೀನು ಹುಡುಕುವಂತದ್ದು ಯಾವುದು? What does your pursuit of pleasure tell about yourself? ನಿನ್ನನ್ನು ಕುರಿತು ನೀನು ಹುಡುಕುವಂತ ಸಂತೋಷವು ನಿನಗೆ ಏನನ್ನು ಹೇಳುತ್ತದೆ? Now I believe there's a right way of pursuing pleasure and there's a wrong way of pursuing pleasure. ಒಂದು ಸರಿಯಾದ ಮಾರ್ಗದಲ್ಲಿ ಸಂತೋಷವನ್ನು ಕಂಡುಕೊಳ್ಳುವುದು ಉಂಟು, ಸರಿಯಲ್ಲದ ಮಾರ್ಗದಲ್ಲಿಯೂ ಸಂತೋಷವನ್ನು ಪಡೆದುಕೊಳ್ಳುವ ಮಾರ್ಗವೂ ಉಂಟು. Is your pleasure or your pursuit of pleasure ನಿಮ್ಮ ಸಂತೋಷವು ಅಥವಾ ನಿಮ್ಮ ಸಂತೋಷವು ಪಡೆದುಕೊಳ್ಳುವ ನಿಮ್ಮ ಹುಡುಕಾಟ, is it to enjoy God more and more? ಅದು ಹೆಚ್ಚೆಚ್ಚಾಗಿ ಅನುಭವಿಸ್ಲಿಕ್ಕಾಗಿಯಾ? Is it to enjoy God more and more? ಅದು ದೇವರನ್ನ ಹೆಚ್ಚೆಚ್ಚಾಗಿ ದೇವರಲ್ಲಿ ಆನಂದಿಸುವುದಕ್ಕೋಸ್ಕರವಾಗಿಯಾ? Or is it pleasure for pleasure's sake? ಅಥವಾ ಅದು ಕೇವಲ ಸಂತೋಷವು ಸಂತೋಷಕ್ಕಾಗಿಯೇನಾ? Now you may be asking the question, how do I know the difference between the two? ಈ ಎರಡರ ನಡುವೆ ಇರುವ ವ್ಯತ್ಯಾಸವೇನು ಎಂಬುದಾಗಿ ನಾನು ಪ್ರಶ್ನೆಯನ್ನು ಕೇಳೋನಾಗಿದ್ದೇನೆ. I have some deep questions that we need to ponder here. ನೀವು ಆಲೋಚನೆ ಮಾಡಲಿಕ್ಕಿರುವ ಕೆಲವು ಆಳವಾದ ಪ್ರಶ್ನೆಗಳು ನನ್ನ ಬಳಿ ಉಂಟು. First one, ಮೊದಲನೇದು, what is the lie of pleasure? ಸಂತೋಷವಾಗಿ ಜೀವಿಸುವ ಜೀವನ ಯಾವುದು, ಏನು? What is the lie? Lie. ವಾಟಿ ಸುಳ್ಳು. What is the lie of pleasure? ಸಂತೋಷದ ಸುಳ್ಳು ಯಾವುದು? Yenu. Okay, what is the Yenu. lie of pleasure? That's one question we need to ask. Number two, ಎರಡನೇ ವಿಷಯ, what are the tricks that come along with the lie of pleasure? ಈ ಸಂತೋಷ ಎಂಬುದಾಗಿರುವ ಸುಳ್ಳಿನ ವಿಷಯದಲ್ಲಿ ಬರುವಂತಹ ಒಂದು ತಂತ್ರಗಳು ಏನು? Number three, ಮೂರನೆಯದು, how does pleasure cheat you? ಈ ಸಂತೋಷವು ನಿಮ್ಮನ್ನ ಹೇಗೆ ಮೋಸಗೊಳಿಸುತ್ತೆ? So three questions we ask. ಮೂರು ಪ್ರಶ್ನೆಗಳು. What is the lie of pleasure? ಸಂತೋಷದ ಒಂದು ಸುಳ್ಳು ಏನು? Number two, ಎರಡನೇದು, what are the tricks that come along with the lie of pleasure? ಈ ಒಂದು ಸುಳ್ಳಾಗಿರುವ ಸಂತೋಷದಿಂದ ಉಂಟಾಗುವಂತಹ ತಂತ್ರಗಳು ಏನು? Number three, ಮೂರನೇದು, how does pleasure cheat you? ಈ ಸಂತೋಷವು ನಿಮ್ಮನ್ನ ಹೇಗೆ ಮೋಸಗೊಳಿಸುತ್ತೆ? Number one, ಮೊದಲನೇದು, what is the lie here?
ಸುಳ್ಳು ಎಂಬುದಾಗಿ ಹೇಳುವಾಗ ಇಲ್ಲಿ ಏನು? What is the lie of pleasure? ಸಂತೋಷದ ಸುಳ್ಳು ಎಂಬುದಾಗಿ ಹೇಳುವುದು ಏನು? It is this, and listen very carefully, please. ದಯವಿಟ್ಟು ಗಮನವಿಟ್ಟು ಕೇಳಿ. The lie is that earthly pleasure can provide you with ultimate satisfaction. ಸಂಪೂರ್ಣವಾದ ಸಂತೃಪ್ತಿ ಈ ಪ್ರಪಂಚದ ನೀಡುತ್ತದೆ ಎನ್ನುವುದೇ ಅಬದ್ಧವಾದದ್ದು, ಸುಳ್ಳಾದದ್ದು. People say you just need to try it once. ನೀವು ಪ್ರಯತ್ನವನ್ನು ಮಾಡಿ ಎಂಬುದಾಗಿ ಜನರು ಹೇಳುತ್ತಾರೆ. You just need to try some pleasure once. ಒಮ್ಮೆ ಪ್ರಯತ್ನವನ್ನು ಮಾಡಿ ನೋಡಿ ಈ ಸಂತೋಷದಿಂದ ಎಂಬುದಾಗಿ. You just need to try something once. You need to try something once. ಒಂದಷ್ಟು ನೀವು ಈ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. You know, you see these ads right on TV. ಟಿವಿಯಲ್ಲಿ ಬರುವಂತಹ ಜಾಹೀರಾತುಗಳನ್ನು ನೋಡಿರಿ. What do they say in summary? ಆ ಜಾಹೀರಾತುಗಳು ಏನನ್ನು ಹೇಳುತ್ತವೆ? Just try it once. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, You'll be happy. ನಿಮಗೆ ಸಂತೋಷ ಆಗುತ್ತದೆ. Just try it once. ಒಮ್ಮೆ ಪ್ರಯತ್ನ ಮಾಡಿ, It works for your life. ಅದು ನಿಮ್ಮ ಬದುಕಿಗೆ ಸಂತೋಷ ನೀಡುತ್ತದೆ. And you're not happy because you've not given it a chance. ನೀವು ಸಂತೋಷವಾಗಿಲ್ಲ ಯಾಕೆಂಬುದಾಗಿ ಹೇಳುವಾಗ ನೀವು ಅವಕಾಶವೂ ಕೊಟ್ಟಿಲ್ಲ. That is the lie of pleasure. ಇದು ಈ ಲೋಕದ ಸಂತೋಷ ನೀಡುವಂತ ಒಂದು ಸುಳ್ಳು. So the world says if you give something a chance, ಪ್ರಪಂಚವು ಹೇಳುತ್ತೆ ನೀವು ಒಮ್ಮೆ ಅವಕಾಶ ಕೊಟ್ಟರೆ, if you give something a chance for some time, ಸ್ವಲ್ಪ ಸಮಯ ಸ್ವಲ್ಪ ಅವಕಾಶ ಕೊಟ್ಟರೆ it will give you satisfaction and lasting pleasure. ಅದು ನಿಮಗೆ ಸಂತೃಪ್ತಿಯು ಮತ್ತು ನಿರಂತರ ಸಂತೃಪ್ತಿಯು ನೀಡುತ್ತದೆ ಎಂಬುದಾಗಿ ಹೇಳುತ್ತೆ. That's a lie. ಅದೊಂದು ದೊಡ್ಡ ಸುಳ್ಳು. What is the second question that we raised? ಎರಡನೇ ಪ್ರಶ್ನೆ ನಾವು ಏನು ಹಾಕಿದ್ದು? What are the tricks that accompany this lie of pleasure? ಈ ಒಂದು ಸಂತೋಷದ ಆ ಒಂದು ಅದರ ಜೊತೆಯಲ್ಲಿ ಬರುವಂತಹ ಆ ಸುಳ್ಳಿನ ಟ್ರಿಕ್ಸ್, ತಂತ್ರಗಳು ಏನು? And that is this. ಅದು ಇದು, When you try something ನೀವೊಂದನ್ನು ಪ್ರಯತ್ನ ಮಾಡುವಾಗ and it doesn't satisfy you, ಅದು ನಿಮಗೆ ಸಂತೋಷ ನೀಡದಿದ್ದರೆ you go back to the world and tell them that I've tried this, it didn't satisfy me. ನಾನು ಈ ಪ್ರಯತ್ನ ಮಾಡಿದೆ, ಅದರಿಂದ ನನಗೆ ಸಂತೋಷ ಬರಲಿಲ್ಲ. The world comes and tells you that is not the right thing for you, try something else. ಆಗ ಪ್ರಪಂಚವು ಹೇಳುತ್ತೆ ನಿಮಗೆ ಅದು ಸೂಕ್ತವಾದದ್ದಲ್ಲ, ಬೇರೆದನ್ನ ನೀವು ಪ್ರಯತ್ನ ಮಾಡಿ, And then you'll be satisfied. ಆಗ ನಿಮಗೆ ಸಮಾಧಾನವಾಗುತ್ತದೆ. You are not satisfied because you haven't found the right thing. ನಿಮಗೆ ಸಂತೋಷ ಆಗಲಿಲ್ಲ ಯಾಕೆಂಬುದಾಗಿ ಹೇಳುವಾಗ ನೀವು ಸರಿಯಾದ ರೀತಿಯಲ್ಲಿ ಅದನ್ನ ನೀವು ಸಂಧಿಸಲಿಲ್ಲ, You haven't found the right thing. ನೀವು ಸರಿಯಾದದನ್ನ ಹೊಂದಿಕೊಳ್ಳಲಿಲ್ಲ. And that's why you don't have satisfaction yet. ಆದುದರಿಂದ ನಿಮಗೆ ಸಂತೃಪ್ತಿ ಆಗಲಿಲ್ಲ. So keep hunting for the right thing. ಆ ರೀತಿಯಾಗಿ ಸರಿಯಾದದ್ದನ್ನು ಹೊಂದುವುದರ ಬೇಟೆ ಪ್ರಾರಂಭವಾಗಿ ಹೋಗುತ್ತದೆ. Go from one pleasure to another and find what is right for you. ಒಂದು ಸಂತೋಷದಿಂದ ಇನ್ನೊಂದು ಸಂತೋಷಕ್ಕೆ ಬೇಟೆ ಆಗುತ್ತಾ ಹೋಗುವಂತಹ ತಂತ್ರಗಾರಿಕೆ. That's how people get into these pleasures and they are unable to come out of it. ಆ ರೀತಿಯಾಗಿ ಜನರು ಆ ಸಂತೋಷಗಳಲ್ಲಿ ಇದ್ದು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುವುದಿಲ್ಲ. Brothers and sisters, if you've been in this kind of a sin, you need to repent of it today and come out of it under the grace of the Lord Jesus ಪ್ರಿಯ Christ. ಸಹೋದರ ಸಹೋದರಿಯರೇ, ಈ ರೀತಿಯಾಗಿರುವಂತ ಪಾಪದಲ್ಲಿ ನೀವು ಬಿದ್ದಿರುವುದಾದರೆ ನೀವು ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ. I promise you there is hope for you in Christ Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮಗೆ ನಿರೀಕ್ಷೆ ಉಂಟು ಎಂಬುದಾಗಿ ನಾನು ನಿಮಗೆ ಪ್ರಮಾಣ ಮಾಡುತ್ತೇನೆ. In 1 John 1:9, 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ John says, if we confess our sins, he is faithful and just to ನಮ್ಮ forgive us our sins and cleanse us from all unrighteousness. ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿಕೊಂಡರೆ ಆತನು ನೀತಿವಂತನು ಮತ್ತು ನಂಬಿಕಸ್ಥನಾಗಿರುವುದರಿಂದ ಆತ ನಮ್ಮ ಸಕಲ ಪಾಪಗಳಿಂದ ಶುದ್ಧಿ ಮಾಡಿ ಅನೀತಿಯಿಂದ ಶುದ್ಧಿ ಮಾಡುತ್ತಾನೆ. So don't allow the lie of pleasure into your life. ನಿನ್ನ ಜೀವನದಲ್ಲಿ ಆ ಸಂತೋಷ ಎಂಬ ಸುಳ್ಳನ್ನ ಅನುಮತಿಸಬೇಡ. Third question, ಮೂರನೇ ಪ್ರಶ್ನೆ, how does pleasure cheat you? ಈ ಒಂದು ಸಂತೋಷ ನಿಮ್ಮನ್ನು ಹೇಗೆ ಮೋಸಗೊಳಿಸುತ್ತದೆ? You're pursuing pleasure, ನೀವು ಸಂತೋಷವನ್ನು ಹಿಂಬಾಲಿಸ್ತಿದ್ದೀರಿ, but along with that pleasure comes something else that you never expected. ಆ ಸಂತೋಷದ ಜೊತೆಗೆ ನೀವು ನಿರೀಕ್ಷೆ ಮಾಡದಿರುವ ಮತ್ತೊಂದು ಏನೋ ಬಂದು ಬಿಡ್ತದೆ. There is a brother who came and told me at a conference in North India. ನಾರ್ತ್ ಇಂಡಿಯಾದಲ್ಲಿ ಒಂದು ಕಾನ್ಫರೆನ್ಸ್ ನಲ್ಲಿ ಒಬ್ಬ ಸಹೋದರ ಬಂದು ಸಹೋದರರಿಗೆ ಹೇಳಿದರು, Brother Revant, I was pursuing pleasure.
ಸಹೋದರ ರೇವತ್ರವರೇ, ನಾನು ಒಂದು ಸಂತೋಷವನ್ನು ಪಡೆದುಕೊಳ್ತಾ ಇದ್ದೇನೆ. I never knew it would cost me my family and all of my money. ನನ್ನ ಕುಟುಂಬ ಮತ್ತು ನನ್ನ ಹಣ ಇಷ್ಟೆಲ್ಲ ಇದು ನುಂಗು ಹಾಕುತ್ತಂತ ನನಗೆ ಗೊತ್ತೇ ಆಗಲಿಲ್ಲ ಎಂಬುದಾಗಿ ಆತ ಹೇಳಿದ. I didn't know it would cost me my church membership. ಇದು ನನ್ನ ಒಂದು ಸಭೆಯ ಒಂದು ಸದಸ್ಯತ್ವಕ್ಕೂ ಕೂಡ ತುತ್ತು ಬಂತು. Brothers and sisters, remember, ಪ್ರಿಯ ಸಹೋದರ ಸಹೋದರಿಯರೇ, ನೆನಪು ಮಾಡಿಕೊಳ್ಳಿರಿ, pleasure is a liar for its own sake. ಆ ಒಂದು ಸಂತೋಷವೆಂಬುದು ಅದು ತನ್ನಷ್ಟಕ್ಕೆ ತಾನೇ ಅದು ಮೋಸಗೊಳಿಸುವಂತದ್ದು, ಸುಳ್ಳಾಗಿದೆ. So this afternoon we need to ask this question. ನಾವು ಅನೇಕ ಸಂದರ್ಭಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ. What should our response be to this as a Christian? ಒಬ್ಬ ಕ್ರೈಸ್ತನಾಗಿ ನಮ್ಮ ಜವಾಬ್ದಾರಿಕೆ ಏನು? What is the Bible's solution to it? ಇದಕ್ಕೆ ಸತ್ಯವೇದ ನೀಡುವಂತ ಆ ಒಂದು ಪರಿಷ್ಕಾರ ಏನು? The solution is enjoy God in Christ Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರೊಂದಿಗೆ ಆನಂದಿಸಿರಿ. That the only pleasure that can ultimately fulfill is the pleasures of God. ದೇವರ ಒಂದು ಸಂತೋಷಗಳನ್ನ ಸಂಪೂರ್ಣಗೊಳಿಸುವಂತ, ಪರಿಪೂರ್ಣಗೊಳಿಸುವಂತ ಸಂತೋಷವು ಅದೊಂದೇ ಆಗಿದೆ. The fundamental problem with pleasure is ಸಂತೋಷದ ಒಂದು ಮೂಲಭೂತವಾಗಿರುವ ಸಮಸ್ಯೆ ಏನಂದ್ರೆ, we seek pleasure as a substitute for God. ನಾವು ದೇವರಿಗೆ ಒಂದು ಆಲ್ಟರ್ನೇಟ್ ಆಗಿ ಅಥವಾ ದೇವರಿಗೆ ಪ್ರತಿಯಾಗಿ ನಾವು ಸಂತೋಷವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತೇವೆ. That's a wrong way of looking at pleasure. ಸಂತೋಷವನ್ನ ನೋಡುವಂತ ಒಂದು ತಪ್ಪಾದ ಮಾರ್ಗ ಅದು. But the Christian biblical solution is ಅದಕ್ಕೆ ಕ್ರೈಸ್ತರಾಗಿ ಒಂದು ಸತ್ಯವೇದದ ಪರಿಷ್ಕಾರ ಏನಂದ್ರೆ, you seek pleasure to please God, to glorify God. ನೀವು ಸಂತೋಷವನ್ನು ದೇವರನ್ನ ಮಹಿಮೆಪಡಿಸೋದಕ್ಕೆ, ದೇವರನ್ನ ಘನಪಡಿಸೋದಕ್ಕೆ ಉಪಯೋಗಿಸಿ. That is the right way of looking at pleasure. ಸಂತೋಷವನ್ನು ನೋಡುವಂತ ಸರಿಯಾದ ಮಾರ್ಗವು ಅದೇ. And here is the message of the New Testament. ಇದು ಇದು ಹೊಸ ಒಡಂಬಡಿಕೆಯ ಒಂದು ಸಂದೇಶ. Those who die to self, ಯಾರು ತಮ್ಮ ಸ್ವಯಂ ಅಹಂಗೆ ಸಾಯ್ತಾರೋ, they will find pleasures forevermore in Christ Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅವರೆಂದೆಂದಿಗೂ ಸಂತೋಷವನ್ನು ಪಡೆಯುತ್ತಾರೆ. Pleasures that are deeper and more satisfying. ಆ ಒಂದು ಸಂತೋಷಗಳು ತುಂಬಾ ಆಳವಾಗಿ, ತುಂಬಾ ಸಂತೃಪ್ತಿಕರವಾಗಿರುವಂತವಾಗಿವೆ. And these pleasures are more glorious than all the world can give you. ಈ ಪ್ರಪಂಚ ನೀಡುವಂತಹ ಎಲ್ಲ ಸಂತೋಷಗಳಿಗಿಂತ ಅತ್ಯಂತ ಸಂತೃಪ್ತಿಕರವಾದ ಸಂತೋಷವಾಗಿದೆ. The reason is true pleasure can only be found in Christ Jesus. ನಿಜವಾದ ಸಂತೋಷ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರ ಪಡೆಯಲು ಸಾಧ್ಯ. So what is the point of this entire passage that Solomon has given us? ಸೊಲೊಮೋನ ನಮಗೆ ಇಲ್ಲಿರುವ ವಾಕ್ಯ ಭಾಗದ ಎಲ್ಲ ವಾಕ್ಯ ಭಾಗದ ಒಂದು ಸಂದೇಶವೇನು? If you pursue pleasure, ಕೆಲವರು ಸಂತೋಷವನ್ನ ಹಿಂಬಾಲಿಸ್ತಾರೆ, apart from a real relationship with Christ, ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಒಂದು ನಿಜವಾದ ಸಂಬಂಧವನ್ನು ಹೊಂದದೆ, it can never satisfy your heart. ಅದು ನಿಮ್ಮ ಹೃದಯವನ್ನು ಎಂದಿಗೂ ಸಂತೋಷ ಪಡಿಸಲಿಕ್ಕೆ ಆಗುವುದಿಲ್ಲ. Because real lasting pleasures and satisfaction are to be found only in Christ Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನಿಜವಾದ ಸಂತೋಷವು, ನಿಜವಾದ ಸಮಾಧಾನವು ಹೊಂದಿಕೊಳ್ಳಲು ಸಾಧ್ಯ. Okay, so this morning Solomon told us that the pursuit of knowledge is meaningless. ಈ ಉದಯ ಕಾಲದಲ್ಲಿ ನಾವು ನೋಡಿದೆವು, ಜ್ಞಾನದ ಹುಡುಕಾಟ ಅರ್ಥವಿಲ್ಲದ್ದು ಎಂಬುದಾಗಿ. And this afternoon we saw that pursuit of pleasure is meaningless as well. ಮತ್ತು ಈ ಮಧ್ಯಾಹ್ನದ ವೇಳೆಯಲ್ಲಿ ಸಂತೋಷದ ಹುಡುಕಾಟವು ಈ ಲೋಕದ, ಈ ಪ್ರಪಂಚದ ದೃಷ್ಟಿಕೋನದಲ್ಲಿ ಅದು ಕೂಡ ಸುಳ್ಳೆ ಆಗಿದೆ. In the remaining 4 sessions, we'll look at what else Solomon has to say to us from his writings in Ecclesiastes. ಮುಂದಿನ 4 ತರಗತಿಗಳಲ್ಲಿ ಪ್ರಸಂಗಿ ಗ್ರಂಥಕರ್ತ ಏನನ್ನು ಹೇಳುವರು ಎಂಬುದನ್ನು ನಾವು ಗಮನಿಸಿ ನೋಡೋಣ. All right, thank you for your patience. ನಿಮ್ಮ ತಾಳ್ಮೆಗಾಗಿ ನಾನು ನಿಮಗೆ ವಂದಿಸ್ತೇನೆ. The Lord be praised. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.